ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕ ಒಡೆಯನಾಗಿರುತ್ತೆ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತೇವೆ. ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಥರ್ಡ್ ಫಿಫ್ತ್ ವಾಲ್ಯೂಮ್ನ ಧ್ಯಾನ ಮಾಡಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞ ಸ್ತೋತ್ರಗಳಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಸತಿ ನಾವು ನೋಡ್ಬೇಕಾದ್ರೆ 5ನೇ ವಾಲ್ಯೂಮ್ನಲ್ಲಿ ಪವಿತ್ರಾತ್ಮ ಬಗ್ಗೆ ಅನೇಕ ಒಂದು ವ್ಯತ್ಯಾಸವಾಗಿರೋಂಥ ವಾಕ್ಯಗಳನ್ನ ಮಾಡ್ತಾ ಇದ್ವಿ. ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ರಿ. ಅದರಲ್ಲಿ ಮುಖ್ಯವಾಗಿ ಯಾವ ಥರ ಈ ಪವಿತ್ರಾತ್ಮನ ವ್ಯಕ್ತಿಗೆ ಅಂತ ಹೋಲಿಕೆ ಮಾಡೋಂಥ ವಾಕ್ಯಗಳನ್ನ ಇಪ್ಪೆಕ್ಸು ಒಂದು ತ್ರೈಕತ್ವ ಅಂತ ಉಪದೇಶನ ಪ್ರೂವ್ ಮಾಡ್ತಾರೆ ಅಂತ ನೋಡಿದ್ರಿ. ಅದರಲ್ಲಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 274ವರೆಗೂ ಓದಿದ್ರಿ, ಕನ್ನಡದಲ್ಲಿ 170ವರೆಗೂ ಓದಿದ್ರಿ. ಅದನ್ನ ಅಲ್ಲಿ ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಯಾರು ಸಹೋದರ ಸಹೋದರಿಗಳು ಯಾರು ಬೈಬಲ್ ವಾಲ್ಯೂಮ್ಸ್ ಎಲ್ಲ ಓದಂಗಿದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವುಗಳ ಅವಕಾಶ ಕೊಡೋಕೆ ಏನಾಗ್ತದೆ, ಅನುಕೂಲ ಆಗ್ತದೆ. ದೇವರಾತ್ಮನು ಅವನಿಗೆ, ಇಗೋ, 3 ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ ಎಂದು ಹೇಳಿದನು. ಅಪೊಸ್ತಲ ಕೃತ್ಯಗಳು 10:19. The Spirit said unto him, Behold, 3 men seek thee. Acts 10:19. ಮುಂಚಿನ ವಿರುದ್ಧ ಹೇಳಿಕೆಯಂತೆ ಇಲ್ಲಿಯೂ ಅದೇ ಉತ್ತರ ಅನ್ವಯವಾಗುತ್ತದೆ. ಯಾವ ರೀತಿಯಲ್ಲಿ ಶಕ್ತಿಯು ಪ್ರಭಾವವು ದೇವರ ಆತ್ಮನು ಪೇತ್ರನಿಗೆ ಸಂಬೋಧಿಸಿತೆಂಬುದು ನಮಗೆ ಅಪ್ರಧಾನವಾದುದು. ದೇವರು ಅಪೊಸ್ತಲನಿಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ನಿರ್ದೇಶಿಸಿದನು ಎಂಬುದಷ್ಟೇ ನಮಗೆ ಸಾಕು. ಇದು ಸರಿಯಾದ ರೀತಿಯಲ್ಲಿ ಈ ಹೇಳಿಕೆಯ ಮುಂದಿನ ಪ್ರಕರಣದಲ್ಲಿ ನಿರೂಪಣೆಯಾಗಿ ಕಂಡುಬರುತ್ತದೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ದೇವರು ಪವಿತ್ರಾತ್ಮ ಮುಖಾಂತರ ಒಂದು ಪ್ರವಾದನೆ ಹೇಳೋ ರೀತಿಯ ಒಂದು ವಾಕ್ಯ ಏನಾಗಿದೆ ಇದೆ. ಅದರ ಏನಪ್ಪ, 3 ಮಂದಿ ನೀನೇನ್ ಮಾಡ್ತಾ ಇದಾರೆ, ಹುಡುಕ್ತಾ ಇದ್ದಾರೆ ಅಂತಂದ್ಬಿಟ್ಟು ಅದರ. ಸೊ ಈ ರೀತಿ ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಪೇತ್ರನ ಬಗ್ಗೆ ಏನ್ ಮಾಡ್ತಾರೆ, ವಿಚಾರಗಳನ್ನ ಏನ್ ಮಾಡ್ತಾರೆ ಫಸ್ಟೇ ಅವರು ತಿಳಿಸ್ಕೊಡ್ತಾರೆ. ಅದರ ಹಿಂಗಿದ್ದಾರೆ, ಪೇತ್ರನ್ಗೆ ಏನಾಗ್ತದೆ, ನಿನ್ನ ಬಗ್ಗೆ ಪೇತ್ರನ ಬಗ್ಗೆ, ಪೇತ್ರ ನಿನ್ನ ಹುಡುಕ್ತಾ ಇದ್ದಾರೆ, ಯಾರಪ್ಪ ಹುಡುಕ್ತಾ ಇದಾರೆ, ಯಾರೋ 3 ಜನ ಮಾಡ್ತಾರೆ ಹುಡುಕ್ತಾ ಇದ್ದಾರೆ ಅಂದ್ಬಿಟ್ಟು ಪವಿತ್ರಾತ್ಮ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪೀಟರ್ಗೆ ಏನ್ ಮಾಡ್ತಾರೆ, ಅಲರ್ಟ್ ಮಾಡೋಂಥದ್ದು ವಿಚಾರ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ಇಲ್ಲಿ ಈ ತರ ಕೆಲಸಗಳು, ಮುಂಚೆನೆ ಹೇಳೋಂಥ ವಿಚಾರಗಳು ಈ ತರ ನಡೀತಾ ಇದ್ವಾ, ಈ ತರ ಇರ್ತಾ ಇದ್ವಾ ಅಂತ ನೋಡ್ಬೇಕಾದ್ರೆ ಏನ್ರಿ, ಅಲ್ಲಿ ಕಳೆದ ವಾರ ಅಂದ್ರೆ ಲಾಸ್ಟ್ ಟೈಮ್ ಸ್ಟಡಿ ಮಾಡ್ಬೇಕು ನೋಡೋಂಥ ರೀತಿಯಲ್ಲಿ ದೇವರು ಏನಂದ್ರೆ ಯಾವ ರೀತಿ ಆ ದೇವ್ರ ಮಕ್ಳುಗಳಿಗೆ ಅದನ್ನ ತಿಳಿಸ್ತಾ ಇದ್ರು ಅಂತ ನೋಡೋದಂತಂದ್ರೆ, ಈ ರಥದಲ್ಲಿ ಹೋಗ್ತಾ ಇರ್ಬೇಕಾರೆ ಫಿಲಿಪ್ಪನ್ಗೆ ಯಾವ ತರ ಏನಕ್ಕನ್ಗೆ ಕಂಚಿಕೆ ಬಗ್ಗೆ ತಿಳಿಸಿದ್ರು ಅದರ, ಯಾವ ರೀತಿ ಯಾವುದೋ ಒಂದು ರೀತಿ ದೇವ್ರು ಏನ್ ಮಾಡಿರ್ಬೋದು, ಅವ್ರಿಗೆ ಮೋಟಿವೇಟ್ ಮಾಡಿರ್ಬೋದು. ಅದರ ಆ ರೀತಿ ಏನ್ ಮಾಡಿತಾರೆ ಅಂದ್ರೆ ಅವ್ರಿಗೆ ಹೇಳಿತಾರೆ ಹೊರತು ಯಾವುದೋ ಒಂದು ರೀತಿ ಆಡಿಬಲ್ ವಾಯ್ಸ್ ಅಲ್ಲಿ ಕಿವಿಲಿ ಬಂದು ಹೇಳಿರೋ ತರ ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿರೋ ತರ ಆ ಥರ ಏನ್ ಮಾಡಿರಲ್ಲ, ಯಾವುದೇ ರೀತಿ ಒಂದು ವಿಚಾರಗಳು ಅಲ್ಲಿ ನಡೆದಿರಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯಾವುದೋ ರೀತಿ ಒಂದು ಸೂಚನೆಗಳ ಮುಖಾಂತರ ಏನ್ರಿ ಒಂದು ಗೈಡೆನ್ಸ್ ಏನ್ ಮಾಡಿದ್ದಾರೆ ಕೊಟ್ಟಿರ್ತಾರೆ. ಅದರ ಪೇತ್ರನಿಗೆ ಏನ್ ಮಾಡ್ತಾ ಇರ್ತಾರೆ, ಕೆಲಸಗಳಾಗ್ತದೆ ಅಂತ ಅಂದ್ಬಿಟ್ಟು ಅದರ. ಇದೇ ವಾಕ್ಯದ ಅರ್ಥ. ನೆಕ್ಸ್ಟ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸೋದರ ಸೋದರಿಗಳಲ್ಲಿ? ನವಿತಾ ಸರ್. ಓದ್ಬೇಕಾ ಬ್ರದರ್? ಹಾ ಓದಿ ಸರ್. ಬ್ರದರ್ ಪೇಜ್ ನಂಬರ್ 170, ರೈಟ್ ಹ್ಯಾಂಡ್ ಸೈಡ್, ಟಾಪ್ ಪ್ಯಾರಾಗ್ರಾಫ್. ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 2ನೇ ವಚನ. ದ ಹೋಲಿ ಗೋಸ್ಟ್ ಸೆಡ್, ಸೆಪರೇಟ್ ಮೀ ಬಾರ್ನಬಸ್ ಅಂಡ್ ಸೌಲ್ ಫಾರ್ ದಿ ವರ್ಕ್ ವೇರ್ ಅಂಟು ಐ ಹ್ಯಾವ್ ಕಾಲ್ಡ್ ದೆಮ್. ಇತರ ಕಡೆಗಳಲ್ಲಿದ್ದಂತೆ ಇಲ್ಲಿಯೂ ಪವಿತ್ರಾತ್ಮನು ವ್ಯಕ್ತಿಗತವಾದ ಮತ್ತು ಪುರುಷ ರೂಪದ ಹೇಳಿಕೆಯನ್ನು ವ್ಯಕ್ತಪಡಿಸುತ್ತಾನೆ. ಖಂಡಿತವಾಗಿಯೂ ಇದಕ್ಕೆ ಯಾವ ಅಭ್ಯಂತರವಿರದು. ಯಾಕೆಂದರೆ ದೇವರು ಎಲ್ಲ ಕಡೆಯಲ್ಲಿಯೂ ತನ್ನ ಸಂಬಂಧವಾಗಿಯೂ ವ್ಯಕ್ತಿಗತವಾದ ಮತ್ತು ಪುಲ್ಲಿಂಗ ರೂಪದ ಹೇಳಿಕೆಗಳನ್ನು ಉಪಯೋಗಿಸುತ್ತಾ ಬಂದಿದ್ದಾನೆ. ಇಲ್ಲಿ ಯೆಹೋವನ ಶಕ್ತಿಯ ಬಗ್ಗೆ ಮತ್ತು ಆತನು ನೀಡಿದ ಮಾಹಿತಿಯ ಬಗ್ಗೆ ಮಾತನಾಡುವುದು ಕಡಿಮೆ ಸೂಕ್ತವೆನಿಸುವುದಿಲ್ಲ. ಯಾವ ರೀತಿಯಲ್ಲಿ ಪವಿತ್ರಾತ್ಮನು ಹೇಳಿದನೋ, ಪೌಲ ಬಾರ್ನಬರನ್ನು ಪ್ರತ್ಯೇಕಿಸುವಂತೆ ಸೂಚಿಸಿದನೋ ನಮಗೆ ತಿಳಿಸಲ್ಪಟ್ಟಿಲ್ಲ. ದೇವರ ಎಲ್ಲಾ ಪ್ರತಿಷ್ಠೆಗೊಂಡ ಜನರು ದೇವರ ಸೇವೆಗಾಗಿ ಸತ್ಯದ ಸೇವಕರಾಗುವಂತೆ ಪವಿತ್ರಾತ್ಮನಿಂದಲೇ ಕರೆಯಲ್ಪಟ್ಟವರು ಎಂಬುದು ಹೇಗೋ ನಮಗೆ ಗೊತ್ತಿದೆ.
ಅವರವರ ಯೋಗ್ಯತೆಗೆ ಮತ್ತು ಅವಕಾಶಗಳಿಗೆ ತಕ್ಕಂತೆ ಅವರು ಪ್ರಾಮಾಣಿಕರು, ಕಾರ್ಯಶೀಲ ಸೇವಕರು ಕ್ರಿಯಾಶೀಲ ಸೇವಕರು ಆಗಿರಬೇಕಾಗುತ್ತದೆ. ಅಂಥವರೆಲ್ಲರಿಗೆ ಪವಿತ್ರಾತ್ಮನು, ನೀನೇಕೆ ಇಲ್ಲಿ ಸೋಮಾರಿಯಾಗಿ ನಿಂತಿದ್ದಿ, ನೀನು ದ್ರಾಕ್ಷಿ ತೋಟಕ್ಕೆ ಹೋಗು ಎಂಬ ಸರ್ವಸಾಮಾನ್ಯವಾದ ಕರೆಯೊಂದನ್ನು ನೀಡುವುದಾಗಿದೆ. ವಿಶೇಷವಾದ ಅರ್ಹತೆ ಮತ್ತು ಅನುಕೂಲಕರ ಅವಕಾಶಗಳು ಇವುಗಳನ್ನು ಸತ್ಯದ ಸೇವೆಯಲ್ಲಿ ಹೆಚ್ಚಾದ ಸಾರ್ವಜನಿಕ ಕಾರ್ಯಕ್ಕಾಗಿ ದೇವರ ವಿಶೇಷವಾದ ಕರೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಆದರೆ ಪೌಲ ಮತ್ತು ಬಾರ್ನಬರ ಮೇಧಾಶಕ್ತಿಗಳನ್ನು, ಅದು ಅವರಲ್ಲಿರುವ ವಿಶೇಷವಾದ ಮೇಧಾಶಕ್ತಿಗಳಿಗನುಸಾರವಾದ ಸೇವೆಗೆ ಪವಿತ್ರಾತ್ಮನ ಸಾಮಾನ್ಯ ಕರೆಯ ಒತ್ತಡವನ್ನಾಗಿ ಪರಿಗಣಿಸುವಾಗ, ಆ ಸಮಯದಲ್ಲಿ ಪವಿತ್ರಾತ್ಮನು ಸಭೆಯಲ್ಲಿ ಕಾರ್ಯಾಚರಣೆಯಲ್ಲಿರುವ ಒಂದು ವರವನ್ನು ಮಾತ್ರವೇ ಅವರಿಂದ ಉಪಯೋಗಿಸಿರುವ ಸಾಧ್ಯತೆ ಇದೆ. ಇದು ಪ್ರವಾದನೆಯ ವರವಾಗಿದ್ದಿರಬಹುದು. ಮತ್ತು ಪೌಲ ಬಾರ್ನಬರ ಬಗ್ಗೆ ಸೂಚಿಸುವಂತೆ ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು, ಬೋಧಕರು ಇದ್ದರು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಚನ ಎಂದು ನಾವು ಓದುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋದ್ಗಳೇ, ಇಲ್ಲಿ ಅಪೊಸ್ತಲ ಕೃತ್ಯ 13 ನೋಡ್ತೀರಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ಪೌಲು ಮತ್ತೆ ಬರ್ನಬಾಸ್ನ ಏನ್ ಮಾಡಿ, ನನ್ನ ಒಂದು ಸೇವೆಗೆ ಪ್ರತ್ಯೇಕಿಸಿ ಅಂತಂದ್ಬಿಟ್ಟು ದೇವ್ರ ಪವಿತ್ರಾತ್ಮ ತಿಳಿಸಿರು ಅಂತ ಹೇಳ್ತಾರೆ. ಹೇಗೆ ತಿಳಿಸಿದ್ರು ಅಂತ ನೋಡ್ಬೇಕಾದ್ರೆ ವಾಕ್ಯ ಓದ ನೋಡಿರ್ತೀನಿ. ಅಪೊಸ್ತಲ ಕೃತ್ಯಗಳು 13:1 ಓದ್ರಿ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಾಕ್ಯ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು, ಬೋಧಕರು ಇದ್ದರು. ಯಾರೆಂದರೆ ಬರ್ನಬ, ನೀಗರನೆಂಬ ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಪವಿತ್ರಾತ್ಮ ಪ್ರತ್ಯೇಕಿಸು ಅಂತ ಹೆಂಗೆ ಹೇಳ್ತು ಅಂತಂದ್ರೆ, ಏನಾರ ಒಂದು ಆಡಿಬಲ್ ವಾಯ್ಸ್ ಅಲ್ಲಿ ಬಂದು ಮಾತಾಡಿದ್ರ ಅಂದ್ರೆ ಇಲ್ಲ ರೀ. ಅದರ 1ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿದೆ. ಅಂದ್ರೆ ಅಂತ್ಯೋಕ ಸಭೆಯಲ್ಲಿ ಏನಂತೆ ಪ್ರವಾದಿಗಳಿದ್ರು ಅಂತ ಹೇಳ್ತಾರೆ. ಏನಿದೆ ಪ್ರವಾದಿಗಳು ಅಂತಂದ್ರೆ ಏನ್ರಿ, ಏನೋ ಒಂದು ಫ್ಯೂಚರ್ ಆಗಂತ ವಿಚಾರಗಳ ದೀರ್ಘದರ್ಶನ ತರ ಪ್ರವಾದನೆಗಳ ತರ ಹೇಳ್ತಾ ಇರೋದಲ್ಲ. ಪ್ರವಾದಿಗಳು ಅಂತಂದ್ರೆ ಆ ವಾಕ್ಯದ ಅಲ್ಲೇ ಕೊಟ್ಟಿದ್ದಾರೆ. ಅವರು ಪ್ರಾರ್ಥನೆ ಮಾಡಿ ದೇವರಲ್ಲಿ ಏನಾಗಿದ್ದಂತೆ ಅಲ್ಲಿ ಮಗ್ನರಾಗಿದ್ರು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ಅಂದ್ರೆ, ಅವರು ದೇವ್ರಿಗೆ ಏನಾಗಿದ್ರು, ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗಿರೋಂಥ ಸಹೋದರಗಳೇ, ಕಾನ್ಸಿಕ್ರೇಟೆಡ್ ಸಹೋದರ ಸಹೋದರಿಗಳು. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು. ಯಾರೋ ಒಬ್ರು ಸತ್ಯಕ್ಕೆ ಬರ್ತಾರೆ ಅಂತಂದ್ರೆ ಅವ್ರನ್ನ ಕರೆಯೋದು ಯಾರು? ಸತ್ಯಕ್ಕೆ ದೇವರೇ ಕರೆಯೋದು. ಅದರ ಮನುಷ್ಯರನ್ನ ಒಂದು ಸಾಧನೆಯಾಗಿ ಉಪಯೋಗಿಸಿ ಏನ್ ಮಾಡ್ತಾರೆ ದೇವರು, ಅವ್ರನ್ನ ಸತ್ಯಕ್ಕೆ ಕರೀತಾರೆ ಅಷ್ಟೇ ಹೊರತು ನಾವೆಲ್ಲ ಏನಲ್ಲ. ಅಂತ ಕರೆದವರು ಮುಖ್ಯ ಅಲ್ಲ. ಕರೆದವರು ಯಾರು? ತಂದೆಯ ದೇವರು ಯಾರೋ ಒಬ್ರು ಮುಖಾಂತರ ಮಾಡ್ತಾರೆ, ಕರೀತಾರೆ ಅಲ್ರ. ಸೊ ಇದೇ ತರ ಯೇಸು ಕ್ರಿಸ್ತ ಹೇಳ್ತಲ್ಲ, ನಾನು ಕರೆದಿರೋ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಅದರ ನನ್ನ ಬಳಿಗೆ ಬಂದವ್ರು ನಾನು ಯಾರನ್ನೋ ಯಾವತ್ತೂ ನಾನು ತಿರಸ್ಕಾರ ಮಾಡೋದಿಲ್ಲ. ನನ್ನ ಬಳಿಗೆ ಬಂದವರೆಲ್ಲರೂ ದೇವರಿಂದಾನೇ ಬೋಧನೆ ಮಾಡಲ್ಪಟ್ಟಿರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಸೊ ಹಂಗಿರ್ಬೇಕಾದ್ರೆ ಸತ್ಯಕ್ಕೆ ಕರೆಯೋದೆಲ್ಲ ಯಾರು ಅಂತಂದ್ರೆ ದೇವರು. ಸೊ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಪರ್ಟಿಕ್ಯುಲರ್ ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅದರ ಸಭೆಯ ವಿಚಾರದಲ್ಲಿ. ಅದಕ್ಕೆ ದೇವರೇ ಮಾಡ್ತಾರೆ ಏನ್ರಿ, ಒಂದು ಪವಿತ್ರಾತ್ಮನ ಗೈಡೆನ್ಸ್ ಇಂದ ಯಾರೋ ಆಯ್ತಲ್ಲ ಸಹೋದರಗಳು ಆಲ್ರೆಡಿ ಪ್ರವಾದಿಗಳ ತರ ಇದ್ದಲ್ಲ, ಅವರು ಮುಖಾಂತರ ಏನ್ ಮಾಡ್ತಾರೆ ದೇವರು ಅಂತಂದ್ರೆ ಈ ವಿಚಾರನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವಾಗ ಈ ಸಹೋದರ ಸಹೋದರಿಗಳನ್ನ ದೇವ್ರ ಕರೆದಂತ ಪ್ರತ್ಯೇಕ ವ್ಯಕ್ತಿ ಒಂದು ಕೆಲಸಕ್ಕಾಗಿ ಏನ್ ಮಾಡ್ತಾರೆ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ಏನಪ್ಪಾ ಅಂತಂದ್ರೆ ಏನ್ರಿ, ಒಂದು ಸಾಮ್ಯದಲ್ಲಿ ಕೂಡ ನಮ್ಗೆ ಏನ್ ಮಾಡಿದಾರೆ, ಒಂದು ಕ್ಲೂ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದ್ರೆ ಮತ್ತೇನ ಬರೆದಂತ ಸುವಾರ್ತೆಯಲ್ಲಿ ಏನ್ರಿ ಒಂದು ಸಾಮ್ಯ ಹೇಳ್ತಾರೆ. ಅದರ ಎಲ್ಲಿ 20ನೇ ಅಧ್ಯಾಯದಲ್ಲಿ ಓದ ಅಂತಂದ್ರೆ ನಾವು ಒಂದು ಸಾಮ್ಯದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಅದರ ಏನ್ ಕೆಲಸ ಮಾಡ್ತಾರೋ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ರು. ಆ ಯಜಮಾನ ಏನ್ ಮಾಡ್ತಾನೆ, ಆವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಕೆಲಸಗಳನ್ನ ಕರ್ಕೊಂಬರಕ್ಕೆ ಹೋಗ್ತಾನೆ. ಅದರ ಸೊ ನೋಡ್ಬೇಕಾದ್ರೆ ಅಲ್ಲಿ ಓದನ ಮತ್ತೆ 20ನೇ ಅಧ್ಯಾಯ ವಚನ 1, 2, 3. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷೆ ತೋಟಕ್ಕೆ
ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷೆ ತೋಟಕ್ಕೆ ಕಳುಹಿಸಿದನು. ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನು ಕೆಲವರನ್ನು ಕಂಡು, ನೀವು ಸಹ ನನ್ನ ದ್ರಾಕ್ಷೆ ತೋಟಕ್ಕೆ ಹೋಗಿರಿ, ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಅನ್ನಲು ಅವರು ನೋಡ್ರಾ, ಇಲ್ಲಿ ನೋಡ್ಬೇಕಾದ್ರೆ ಯಜಮಾನ ಏನ್ ಮಾಡ್ತಾರೆ ಅಂತಂದ್ರೆ, ಅವು ಬೆಳಿಗ್ಗೆ ಏನ್ ಮಾಡ್ತಾರೆ, ಮುಂಜಾನೆ ಎದ್ಬಿಟ್ಟು ಕೆಲಸ ಆಳುಗಳನ್ನ ಕೂಲಿ ಕರ್ಕೊಂಡ್ಬರ್ತಾನೆ ತೋಟದಲ್ಲಿ ಕೆಲಸ ಮಾಡಕ್ಕೆ. ಆಮೇಲೆ ತಿರ್ಗಾ 9 ಗಂಟೆಗೆ ಹೋಗ್ತಾರಂತೆ. 9 ಗಂಟೆಗೆ ಹೋಗ್ಬಿಟ್ಟು ಇನ್ನು ಮಾರ್ಕೆಟಲ್ಲಿ ಯಾರ್ಯಾರೆಲ್ಲ ಐಡ್ಲಾಗಿ ಬಿದ್ದಿದ್ರು, ಕೆಲಸ ಇಲ್ದಿರೋರು ಅವ್ರು ಕೂಡ ಅಂತ, ನೀವು ಕೂಡ ಬನ್ನಿ, ನಿಮಗೂ ಕೂಡ ಏನು ಮಾಡ್ತೀನಿ, ಒಂದು ಕೊಡ್ಬೇಕಾದ್ರೆ ಏನು ಮಾಡ್ತೀನಿ, ಕೊಡ್ತೀನಿ ಅಂತ ಒಂದು ಪಾವಲಿನ ಏನು ಮಾಡ್ತೀನಿ, ಗೊತ್ತು ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಕರೆದಿರೋದು ಯಾರಪ್ಪ ಅಂತ ನೋಡ್ಬೇಕಾದ್ರೆ ನಮ್ಮ ಒಂದು ತೋಟದ ಯಜಮಾನ. ಸೊ ಇಲ್ಲಿ ತೋಟದ ಯಜಮಾನ ಅಂತಂದ್ರೆ ತಂದೆ ದೇವರು ಅದರ ನಮ್ಮನ್ನ ಏನ್ ಮಾಡ್ತಾರೆ, ಸತ್ಯಕ್ಕೆ ಕರೀತಾರೆ. ಹೆಂಗ್ ಕರೀತಾರೆ ದೇವ್ರ ಸತ್ಯಕ್ಕೆ? ಅವರೇ ಪರಲೋಕದಿಂದ ಬಂದು ನಮ್ಮನ್ನ ಪಾಪ ರಾಜು ಅಂತ ಅಂದ್ಬಿಟ್ಟು ನಮ್ಮ ಕಿವಿ ಕಿಟ್ಬಿಟ್ಟು ಅಥವಾ ನಮ್ಮ ಕೈ ಹಿಡಿದ್ಬಿಟ್ಟು ಕರೋಣ ಥರ ಅಂದ್ರೆ ಇಲ್ಲ ರೀ. ದೇವ್ರಿಗೆ ಅವ್ರದ್ದೇ ಆದಂಥ ಏಜೆನ್ಸಿಗಳೇನಾಗಿದೆ ಇದೆ, ಅದರ ಅನೇಕ ಒಂದು ಏನ್ರಿ ವಿಚಾರಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ಸತ್ಯಕ್ಕೆ ಕರೀತಾರೆ. ಅದರ ಇಲ್ಲಿ ನೋಡ್ಬೇಕಾದ್ರೆ ಏನ್ರಿ, ತಂದೆ ದೇವರು ಯಾವಾಗ ಏನ್ ಮಾಡೋದು, ಯಾರ ಮುಖಾಂತರ ಮಾಡ್ತಾರೆ? ಕ್ರಿಸ್ತನ ಮುಖಾಂತರ. ಹೌದಲ್ಲ? ಕ್ರಿಸ್ತನ ಮುಖಾಂತರ ಕರೀತಾರೆ. ಕ್ರಿಸ್ತನ ಯಾರ ಮುಖಾಂತರ ಕರೀತಾರೆ? ನಾವು ಡೈರೆಕ್ಟ್ ಆಗಿ ಮಾಡ್ತಾರೆ ಅಂದ್ರೆ ಇಲ್ಲ ರೀ. ಏನ್ರಿ, ದೇವ್ರ ಮಕ್ಕಳು ಯಾರು ಮಾಂಸದಲ್ಲಿ ಬದುಕಿದಾರೋ ಅವ್ರ ಮುಖಾಂತರ ಏನ್ ಮಾಡ್ತಾರೆ, ಕೆಲಸಗಳನ್ನ ಮಾಡ್ತಾರೆ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಅದೇ ರೀತಿ ಆ ಕಾಲದಲ್ಲಿ ಕೂಡ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ ನೋಡ್ಬೇಕಾರೆ ಸಭೆಯಲ್ಲಿ ಆಲ್ರೆಡಿ ಈ ಮೈಂಡ್ ಸೆಟಪ್ ಅಲ್ಲಿರೋಂಥ ಸಹೋದರಗಳು ಏನಾಗಿದ್ರು ಇದ್ರು ಅಲ್ವರ. ಅವ್ರೇನ್ ಮಾಡ್ತಾರೆ, ದೇವತರ ಏನ್ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಯಾವ್ದೋ ಸಂಬಂಧವಾಗಿ ಅದರ ದೇವರ ಒಂದು ಕೆಲಸಗಳ ಸಂಬಂಧವಾಗಿ ವಿಚಾರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರವ್ರಿಗೆ ಏನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಗೈಡೆನ್ಸ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತಾರೆ, ಪೌಲ್ನ ಮತ್ತೆ ಬರ್ನಬಾಸ್ ಏನ್ ಮಾಡಿ ಈ ಕೆಲಸಕ್ಕಾಗಿ ಏನ್ ಮಾಡಿ ಪ್ರತ್ಯೇಕಿಸಿ ಅಂತ ಏನ್ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ಅವ್ರಿಗೆ ಗೈಡೆನ್ಸ್ ಏನ್ ಮಾಡಿದ್ದಾರೆ, ಕೊಟ್ಟಿರ್ತಾರೆ. ಈ ರೀತಿ ಏನಾಯ್ತು ಅಂದ್ರೆ ಅವ್ರ ಸಭೆಗಳಲ್ಲಿ ಆ ಕಾಲದ ಏನ್ ಮಾಡಿದ ನಿರ್ಧಾರಗಳನ್ನ ತಗೊಂತಾ ಇದ್ರು. ಅದರ ಅದರಿಂದ ಈ ಒಂದು ವಾಕ್ಯನ ಉಪಯೋಗಿಸ್ಕೊಂಡು ಪವಿತ್ರಾತ್ಮ ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಖಂಡಿತವಾಗೋದು ಸಾಧ್ಯ ಇಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಆ ಪವಿತ್ರಾತ್ಮನು ಅದರ ನಾನು ಕರೆದೇನೋ ಅಂತಂದ್ಬಿಟ್ಟು ಒಂದು ಪದ ಬರ್ತಾರೆ. ಅದರ ಐ ಹ್ಯಾವ್ ಕಾಲ್ಡ್ ದೆಮ್ ಐ ಅಂತ ಬರ್ತಾರಲ್ರ. ಇದು ನಮ್ಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಪವಿತ್ರಾತ್ಮ ಒಂದು ವ್ಯಕ್ತಿಗೆ ಕಂಪೇರ್ ಮಾಡಿದ ತಕ್ಷಣ ಅದು ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಸತ್ಯವೇದದಲ್ಲಿ ನಮ್ಮ ದೇವ್ರನ್ನ ಬಂದ್ಬಿಟ್ಟು ಏನ್ರಿ ಒಂದು ಮ್ಯಾಸ್ಕಲೈನ್ ಜೆಂಡರ್, ಒಂದು ಪುಲ್ಲಿಂಗಕ್ಕೆ ಏನ್ ಮಾಡಿದ್ದಾರೆ, ಹೋಲಿಕೆ ಮಾಡಿದ್ದಾರೆ. ಅದರಿಂದ ಪುಲ್ಲಿಂಗಕ್ಕೆ ಹೋಲಿಕೆ ಮಾಡಿದ್ರಿಂದ ಎಲ್ಲಾ ಒಂದು ವಿಚಾರಗಳಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪುರುಷನಿಗೆ ಒಂದು ಹೋಲಿಕೆ ಮಾಡೋ ಥರ ಪದಗಳನ್ನ ಏನ್ ಮಾಡ್ತಾರೆ ಬೈಬಲ್ನಲ್ಲಿ ಅದಕ್ಕಾಗಿ ಯೂಸ್ ಮಾಡೋದು ನಾವೇನ್ ಮಾಡ್ತೀವಿ ನೋಡ್ತೀರಿ. ಅಂದ್ರೆ ಸ್ತ್ರೀಗಳಿಗೆ ಎಲ್ಲೂ ನಮ್ಮ ಬೈಬಲ್ ಏನ್ ಮಾಡಿಲ್ಲ, ಹೋಲಿಕೆನ ಮಾಡಿದ್ ನಾವೆಲ್ಲೂ ನೋಡಿಲ್ಲ. ಅದರ ಅದು ಮಾತ್ರ ಅಲ್ಲ, ಈ ಗ್ರೀಕಲ್ಲಿ ನೋಡೋದಂದ್ರೆ ಏನ್ರಿ, ಈ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಎಲ್ಲದಕ್ಕೂ ಒಂದೇ ಪದ ಬರ್ತಾರೆ, ಆಟೋಸ್ ಅಂದ್ಬಿಟ್ಟು. ಅಂದ್ರೆ ಆ ಪದನ ಯೂನಿಫಾರ್ಮ್ ಆಗಿ ಬಳಕೆ ಮಾಡೋದ್ರಿಂದ ಈ ಟ್ರಾನ್ಸ್ಲೇಷನ್ಸ್ ಮಾಡ್ಬೇಕಾದ್ರೆ ಏನಾಗಿದೆ ಅಂದ್ರೆ ಆ ಪದಗಳ ಒಂದು ಟ್ರಾನ್ಸ್ಲೇಷನ್ಸ್ ಅವ್ರಿಗೆ ಸಾಧಕವಾಗಿ ಅನುಗುಣವಾಗಿ ಮಾಡಿದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಇದ್ದಂಗಾಗಿಲ್ಲ, ಅಲ್ಲಿ ಕೊಡೋದಿಲ್ಲ. ಆದರೆ ಆ ಮೇಲೆ ಇರೋಂಥ ವಾಕ್ಯಗಳು ಕೆಳಂದ ವಾಕ್ಯಗಳನ್ನ ನಾವು ಸ್ಪಷ್ಟವಾಗಿ ಹೋದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ದೇವ್ರು ಯಾವ ರೀತಿ ಈ ಕೆಲಸಗಳನ್ನ ಮಾಡಿದ್ರು ಅಂತಂದ್ಬಿಟ್ಟು ಅಲ್ಲರ. ಸೊ ಅದಕ್ಕೆ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಸಭೆಯಲ್ಲಿ ಏನಿದ್ರು, ಪ್ರವಾದಿಗಳಿದ್ರು ಅಂತ ಹೇಳ್ತಾರೆ. ಏನೋ ಹಂಗಾರೆ ಸಭೆಯಲ್ಲಿ ಎಲ್ಲ ಸಭೆಯಲ್ಲಿ ಪ್ರವಾದಿಗಳಿರ್ಬೇಕಾ, ಮುಂದಕ್ಕಾಗೋ ವಿಚಾರಗಳು ಹೇಳ್ಬೇಕಾ ಅಂತಂದ್ರೆ ಆದಿ ಸಭೆಯಲ್ಲಿ ಸಭೆನ ಸ್ಥಾಪನೆ ಮಾಡ್ಬೇಕಾದ್ರೆ ಇನ್ನ ಬೈಬಲ್ ಏನಾಗಿಲ್ಲ, ಪೂರ್ತಿ ಬರೀಲ್ಪಟ್ಟಿರಲಿಲ್ಲ. ಅದರಿಂದ ದೇವ್ರ ಮಕ್ಕಳಿಗೆ ಗೈಡೆನ್ಸ್ ಕೊಡೋದಕ್ಕೆ ಇವೆಲ್ಲ ವಿಚಾರಗಳು ಏನಾಗಿತ್ತು, ಅವಶ್ಯಕತೆ ಇತ್ತು. ಅವ್ರು ಯಾವಾಗ ಸಂಪೂರ್ಣವಾಗಿ ಬೈಬಲ್ ಬರೆದಪಟ್ಟಿದ ಮೇಲೆ ಏನ್ರಿ ದೇವ್ರ ಮಕ್ಳ ನಂಬಿಕೆನ ಚೆಕ್ ಮಾಡೋದಕ್ಕೋಸ್ಕರ ದೇವ್ರು ಏನು ಮಾಡಿದೆ ಅಂದರೆ ಇದು ಯಾವುದೇ ರೀತಿ ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳು ಅಲ್ಲ ಏನ್ರಿ, ಪ್ರವಾದಿಗಳನ್ನ ಹೇಳೋದಾಗ್ಲಿ, ದರ್ಶನಗಳ ಮುಖಾಂತರ ಮಾತಾಡೋದಾಗ್ಲಿ, ಈ ಕೆಲಸಗಳನ್ನ ದೇವ್ರು ಯಾವುದು ಏನು ಮಾಡೋಕ್ಕೆ ಹೋಗಲ್ಲ, ಮಾಡೋದಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಂತೋಷ್ ಪದರ್ ಓದ್ಬೋದಾ? ಸರ್ ಹ್ಮ್ ಬ್ರದರ್, ಯಾವ ಪೇರ ಬ್ರದರ್ ಅದು? ಬ್ರದರ್ ಪೇಜ್ ನಂಬರ್ 170 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2ನೇ ಲೈನು ಕೆಡೆಯಿಂದ. 170. ಹ್ಮ್
ಬ್ರದರ್ ಅದೇ ಗಲಾತ್ಯದವರಿಗೆ 1:1 ಅಂತ ಕರೆಕ್ಟ್ ಐತಲ್ಲ, ಅಲ್ಲಿಂದನಾ? ಕರೆಕ್ಟ್. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1:1 ನಾವು ಹೇಗೂ ಪೌಲನ ದೇವರ ಸೇವೆಗೆ ತನ್ನ ಕರೆಯ ಬಗ್ಗೆ ಗಲಾತ್ಯದವರಿಗೆ ಬರೆದ ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ, ಯೇಸು ಕ್ರಿಸ್ತನ ಮುಖಾಂತರವೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿ ಎಂಬ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಆತನು ತನ್ನ ಅಧಿಕಾರವು ತಂದೆಯಿಂದಲೂ ಮಗನಿಂದಲೂ ಬಂದದೆ ಎಂಬುದಾಗಿ ಪ್ರಕಟಿಸುತ್ತಾನೆ. ಆದರೆ ಆತನು ಪವಿತ್ರಾತ್ಮನನ್ನು ಸಮಾನನಾದ ಮತ್ತೊಬ್ಬ ದೇವರು ಎಂಬುದನ್ನು ಉಪೇಕ್ಷಿಸುತ್ತಾನೆ. ಒಂದು ವೇಳೆ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದರೆ ಮತ್ತು ಆತನು ಸತ್ಯದ ಸೇವಕರನ್ನು ನೇಮಿಸುವ ವಿಶೇಷವಾದ ಅನುಗ್ರಹ ಹೊಂದಿದವನಾಗಿದ್ದರೆ ಇದು ಸಾಮಾನ್ಯವಾದ ಹೇಳಿಕೆಯಾಗಿದೆ. ಇಲ್ಲಿ ಪವಿತ್ರಾತ್ಮನ ಹೆಸರನ್ನು ಹೇಳದೆ ಇರುವುದು ಸಂಪೂರ್ಣವಾಗಿ ಅವಿವೇಕತನ, ಅಸಮಂಜಸ ಮತ್ತು ಅನುಚಿತವೆನಿಸುತ್ತದೆ. ಆದರೆ ನಮಗೆ ಪವಿತ್ರಾತ್ಮನ ಬಗ್ಗೆ ಸರಿಯಾದ ದೃಷ್ಟಿಕೋನವಿರುವುದಾದರೆ, ಅಂದರೆ ಅದೊಂದು ಆತ್ಮ, ಪ್ರಭಾವ, ಶಕ್ತಿ, ತಂದೆಯ ಮತ್ತು ಮಗನ ಅಥವಾ ಇಬ್ಬರು ಸಂಯೋಗವಾದ ಅಧಿಕಾರ ಹೊಂದಿರುವುದು. ಯಾಕೆಂದರೆ ಅವರಿಬ್ಬರ ಉದ್ದೇಶ ಒಂದೇ ಎಂಬುದು ತಿಳಿದಿದ್ದರೆ ಎಲ್ಲವೂ ಸಾಮರಸ್ಯವುಳ್ಳದ್ದು, ವಿವೇಚನಾ ಪೂರ್ವಕವಾದದ್ದು ಆಗುತ್ತದೆ. ಓಕೆ, ಥ್ಯಾಂಕ್ ಯು ಬ್ರದರ್. ಎನಿವೆ, Thank you. ಈ ವಾಕ್ಯ ತುಂಬಾ ಸಿಂಪಲ್ ರೀ. ಏನು ಹೇಳ್ತಾರೆ ಅಂದ್ರೆ, ಅಪೋಸ್ಟಲ್ ಪೌಲ್ ಆಗಿರೋ ನಾನು ಅದರ ದೇವರಿಂದ ಆಗಲಿ, ಮತ್ತೆ ಸರಿ ವಾಕ್ಯ ಕನ್ನಡ ಕನ್ನಡ ಬೈಬಲಲ್ಲಿ ಗಲೇಷಿಯನ್ಸ್ 1:1. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ, ಯೇಸುಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು. ನೋಡ್ರ, ಇಲ್ಲಿ ಪೌಲನೆಂಬ ನಾನು ಅಂತ ಹೇಳ್ಬಿಟ್ಟು ಹೆಂಗೆ ಆ ಹುದ್ದೆನ ಹೊಂದ್ಕೊಂಡ್ರು, ಹಂಗೆ ಅಪೋಸ್ಟಲ್ ಟೈಟ್ಲ್ ಹೆಂಗಪ್ಪ ಹೊಂದ್ಕೊಂಡ್ರು ಅಂತ ಹೇಳ್ತಾರೆ. ಹೆಂಗಂದ್ರೆ ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತನ ಅಂತ ಹೇಳ್ತಾರೆ ಅದರ. ಸರಿ, ಇವಾಗ ತಂದೆಯ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮ ಈಕ್ವಲ್ಲು, ಮೂರು ಒಂದೇ, ಮೂರು ಒಬ್ರೇ ಅಂತಂದ್ಬಿಟ್ಟು ಬೈಬಲಲ್ಲಿ ಇದೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಅಂತಿದ್ದಾರೆ. ಈ ಒಂದು ಸ್ಥಳದಲ್ಲಿ ಅಪೋಸ್ಟಲ್ ಪೌಲ್ ಯಾಕೆ ಬಂದ್ಬಿಟ್ಟು ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತನ ಹೆಸರು ಮಾತ್ರ ಹೇಳಿದ್ರು? ಯಾಕೆ ಪವಿತ್ರಾತ್ಮನ ಹೆಸರು ಹೇಳಲಿಲ್ಲ? ಯಾಕಂದ್ರೆ ಒಬ್ಬರನ್ನ ಕರಿಬೇಕಾದ್ರೆ ಏನ್ರಿ, ಯಾರಿಂದ ಕರೆಯೋದು? ದೇವರು ಯೇಸು ಕ್ರಿಸ್ತ ಮುಖಾಂತರ ಕರೆಯೋದು ಅಂತ ನೋಡ್ತೀರಿ. ಇದಕ್ಕಿಂತ ಮುಂಚೆ ಅಪೊಸ್ತಲ ಕೃತ್ಯ 13ನೇ ನೋಡಲ್ಲ, ಪವಿತ್ರಾತ್ಮ ಇವ್ರನ್ನ ಇಂಥ ಕೆಲಸಕ್ಕೆ ಸಪ್ರೇಟ್ ಮಾಡುವಂತ ಅಂತ ಹೇಳ್ತಲ್ಲ. ಆ ಪವಿತ್ರಾತ್ಮನ ರೆಫರೆನ್ಸು ಯಾಕಿಲ್ಲ ಅಪೋಸ್ಟಲ್ ಪೌಲ್ ಇಲ್ಲಿ ಕೊಡ್ಲಿಲ್ಲ? ಅಪೋಸ್ಟಲ ಕೃತ್ಯಗಳಲ್ಲಿ ಅಪೋಸ್ಟಲ್ ಪೌಲ್ನ ಸಪ್ರೇಟ್ ಆಗಿ ಒಂದು ಕೆಲಸಕ್ಕೆ ಕರೆದಿದ್ದು ಪವಿತ್ರಾತ್ಮ. ಅದು ಪವಿತ್ರಾತ್ಮ ಒಂದು ವ್ಯಕ್ತಿ ಆಗಿದ್ರೆ ಆ ವ್ಯಕ್ತಿತ್ವತನ ಇರೋಂಥ ಒಂದು ರೆಫರೆನ್ಸು ಇಲ್ಲಿ ಯಾಕೆ ಗಲಾತ್ಯರು 1:1 ಕೊಡ್ಬೇಕಾಗಿಲ್ಲ? ಯಾಕೆ ಕೊಡ್ಲಿಲ್ಲ? ಕೊಡ್ಬೋದಾಗಿತ್ತಲ್ವಾ? ಯಾಕಂದ್ರೆ ಅದು ವ್ಯಕ್ತಿ ಅಂದಮೇಲೆ ಅಲ್ಲಿ ಕರೆದಿರೋಂಥ ಒಂದು ವ್ಯಕ್ತಿ ಇಲ್ಲೂ ಕೂಡ ಕರಿಬೋದಾಗಿತ್ತಲ್ವಾ? ಇಲ್ಲಿ ಯಾಕೆ ಅಪೋಸ್ಟಲ್ ಪೌಲ್ ರೆಫರೆನ್ಸ್ ಕೊಟ್ಟಿಲ್ಲ ಅಂತ? ಯಾಕೆ ಅಂತಂದ್ರೆ ಒಂದು ಪವಿತ್ರಾತ್ಮ ಒಂದು ಶಕ್ತಿ. ದೇವ್ರು ಏನೇ ಕೆಲಸ ಮಾಡಿದ್ರು ತಂದೆಯ ದೇವರು ಮಗನ ಮುಖಾಂತರ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅದರ. ಇವರಿಬ್ಬರಿಂದ ಹೊರಡು ಬರೋಂಥದ್ದೇ ದೇವರ ಒಂದು ಆತ್ಮ. ಅದ್ರ ಏನ್ ಅರ್ಥ ಅಂದ್ರೆ ಏನ್ರಿ, ದೇವರು ಎಲ್ಲ ಕೆಲಸವನ್ನ ಕ್ರಿಸ್ತನ ಮುಖಾಂತರ ಮಾಡ್ತಾರೆ. ಅಂದ್ರೆ ಕ್ರಿಸ್ತನ ಏನು ಡೈರೆಕ್ಟ್ ಆಗಿ ಬಂದು ಭೂಲೋಕದಲ್ಲಿ ಮಾಡ್ತಾರೆ ಇಲ್ಲ ರೀ. ಎಷ್ಟು ಶಕ್ತಿಶಾಲಿ, ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತಂದ್ರೆ ಏನ್ರಿ, ಅವರ ಒಂದು ಬಲದಿಂದಲೇ ಇವೆಲ್ಲ ಕೆಲಸಗಳನ್ನ ಏನ್ ಮಾಡ್ತಾವ್ರು ಅವ್ರು ನೆರವೇರಿಸ್ತಾರೆ ಅದರ. ಸತಿ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಯಾವ ತರ ಅಪೋಸ್ಟಲ್ಸ್ ಆದ್ರು ಅಂತಂದ್ರೆ ದೇವರ ಮತ್ತೆ ಯೇಸು ಕ್ರಿಸ್ತನ ಒಂದು ಕೃಪೆ, ಒಂದು ದಯೆ, ಅವ್ರು ಕೊಟ್ಟಂತ ಒಂದು ಬಲಾಧಿಕ್ಯನಲ್ಲೇ ಹೊರತು ಬೇರೆ ಏನು ಅಲ್ಲ. ಅದಕ್ಕೆ 2 ಕೊರಿಂಥ 4:7 ಕೂಡ ಹೇಳ್ತಾರಲ್ಲ, ಏನ್ರಿ, ಬಲಾಧಿಕ್ಯವು ದೇವರದೇ ಹೊರತು ಏನ್ರಿ ನಮ್ಮ ಒಳಗಿಂದ ಬಂದಿದ್ದಲ್ಲ ಅಂತ ಅಂದ್ಬಿಟ್ಟು ದೇವರು ಈ ಪವಿತ್ರಾತ್ಮನ ನಿಕ್ಷೇಪನೆಲ್ಲಿಟ್ಟಂತೆ ಮಣ್ಣಿನ ಘಟಕದಲ್ಲಿಟ್ಟಾರೆ ಅಂದ್ಬಿಟ್ಟು ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ನಮ್ಗೆ ರೆಫರೆನ್ಸ್ ಕೊಡೋದು ನಾವೇ ಮಾಡ್ತೀವಿ ನೋಡ್ತೀರಿ. ಅದ್ರ ಹಂಗಂದ್ರೆ ಏನು ಅಂತ ಅರ್ಥ ಅಂತಂದ್ರೆ ನಮ್ಮನ್ನ ಕರೆದಿರೋದು, ನಮ್ಮನ್ನ ಸಿದ್ಧಿಗೆ ತರೋದು, ಅದರ ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡೋದೆಲ್ಲ ದೇವ್ರು ಹೆಂಗ್ ಮಾಡ್ತಾರೆ? ಜೀಸಸ್ ಕ್ರೈಸ್ಟ್ ಮುಖಾಂತರ ತನ್ನ ಒಂದು ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಮುಖಾಂತರ ಮಾಡ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸೋದರಿಗಳು? ಓದ್ತೀರಾ ರಾಧಿಕಾ ಸ್ಟರ್? ಓದ್ಲಾ ಬ್ರದರ್? ಓದಿ ಸ್ಟರ್.
ಅದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 28ನೇ ವಚನ. ಇಟ್ ಸೀಮ್ಡ್ ಗುಡ್ ಟು ದ ಹೋಲಿ ಸ್ಪಿರಿಟ್ ಅಂಡ್ ಟು ಅಸ್. ಜನ್ಮತಃ ಯಹೂದ್ಯರಲ್ಲದವರು ಯಹೂದ್ಯರ ಮತಾಚರಣೆಗಳನ್ನು ಅಥವಾ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸುವುದರ ಬಗ್ಗೆ ಅಂತಿಯೋಕ್ಯ ಸಭೆಯ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ಅಪೊಸ್ತಲರುಗಳು ಒಂದು ಸಮ್ಮೇಳನವಾಗಿ ಕೂಡಿ ಬಂದರು. ಅವರು ಕೈಗೊಂಡು ನಿರ್ಣಯದ ಬಗ್ಗೆ ನಮಗೆ ಭರವಸೆ ಕೊಡುವುದೇನೆಂದರೆ ಅದು ಕೇವಲ ಅಪೊಸ್ತಲರ ನಿರ್ಣಯವಾಗಿರಲಿಲ್ಲ. ಇನ್ನೂ ಹೆಚ್ಚಾಗಿ ಅವರ ನಿರ್ಣಯವು ಯಾವುದೋ ಒಂದು ರೀತಿಯಲ್ಲಿ ದೇವರಿಂದ ಸಮರ್ಥಿಸಲ್ಪಟ್ಟಿತ್ತು. ಅವರಿಗೆ ನಮ್ಮ ಈ ನಿರ್ಣಯವು ಕರ್ತನ ಮನಸ್ಸಿನಂತಿದೆ, ಅದು ಕರ್ತನ ಆತ್ಮದಾಗಿದೆ, ಕರ್ತನ ಚಿತ್ತವೇ ಆಗಿದೆ ಎಂಬ ಸಾಕ್ಷಿ ಅವರಿಗಿತ್ತು. ಆ ಸಮ್ಮೇಳನದ ಮುಖ್ಯ ವಕ್ತಾರನಾಗಿದ್ದ ಅಪೊಸ್ತಲನಾದ ಯಾಕೋಬನು ಯಾವ ರೀತಿಯಲ್ಲಿ ನಿಶ್ಚಯ ಪಡಿಸಿಕೊಳ್ಳಲಾಯಿತು ಎಂಬುದರ ಬಗ್ಗೆ ಸುಳಿವನ್ನು ನೀಡುತ್ತಾನೆ. ಮುಂದೆ ಇದೇ ಪದ್ಧತಿಯನ್ನು ಸಮಗ್ರ ಸಭೆಗೂ ವಿಧಿಸಿದ್ದಾನೆ ಮತ್ತು ನಂಬಿಗಸ್ತರು ಇಂದಿಗೂ ಅನುಸರಿಸುತ್ತಿದ್ದಾರೆ. ಅಂದರೆ ದೇವರ ಅನುಗ್ರಹವೆಂಬ ಬೆಳಕಿನ ಸಹಾಯದಿಂದ ಪರಿಶುದ್ಧ ಗ್ರಂಥಗಳಲ್ಲಿನ ಸತ್ಯತೆಯನ್ನು ಹುಡುಕುತ್ತಿರುವವರು ಅದನ್ನೇ ಅನುಸರಿಸುವುದನ್ನು ನಾವು ನೋಡುತ್ತೇವೆ. ಈ ಪ್ರಸ್ತಾಪದಲ್ಲಿ ಆತನು ಪೇತ್ರನ ವಿಶೇಷವಾದ ಭಾಗ್ಯಕರ ಮುಂದಾಳತ್ವವನ್ನು ಪುನರಾಲೋಕಿಸುವ ಮೂಲಕ ಕರ್ತನ ಮನಸ್ಸನ್ನು ಕಾರಣವನ್ನಾಗಿ ಮಾಡುತ್ತಾನೆ. ಆತನನ್ನು ಅನ್ಯ ಜನರಿಂದ ಮೊಟ್ಟ ಮೊದಲಿಗೆ ಮತಾಂತರಗೊಂಡ ಕೊರ್ನೇಲನ ಬಳಿಗೆ ನೆರವೇರದ ಪ್ರವಾದನೆಗೆ ಮನವಿ ಮಾಡುವುದರ ಮೂಲಕ ಇದನ್ನು ಅನುಸರಿಸುತ್ತಾನೆ ಮತ್ತು ಇದನ್ನು ಆತನು ಉಲ್ಲೇಖಿಸುತ್ತಾನೆ. ಇವುಗಳಿಂದ ಬಂದ ನಿರ್ಣಯಕ್ಕೆ ಆತನು ಮತ್ತು ಎಲ್ಲಾ ಸಭೆಯು ಇದು ಪವಿತ್ರಾತ್ಮನ ಬೋಧನೆಯಾಗಿದೆ ಎಂದು ಒಪ್ಪಿಕೊಳ್ಳುತ್ತವೆ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 13ರಿಂದ 18. ಓಕೆ, ಥ್ಯಾಂಕ್ ಯು. ಸರಿ, ಯಾರಾದರೂ ಅಪೊಸ್ತಲ ಕೃತ್ಯಗಳು 15-28 ಹೋದ್ರಿ? ಅಪೊಸ್ತಲ ಕೃತ್ಯಗಳು 15-28. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ಆಧಾರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋಚಿತು. ನೀವು ಎಚ್ಚರವಾಗಿದ್ದು. ಓಕೆ, ಥ್ಯಾಂಕ್ ಯು ಆಂಟಿ. ಸರಿ, ನೋಡ್ಬೇಕಾರೆ ಏನು ಇದು ನಮಗೂ ಪವಿತ್ರಾತ್ಮಗೆ ಏನ್ರಿ ವಿಹಿತವಾಗಿ ತೋರಿಸಿತು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಹೆಚ್ಚಿನಾಗಿ ಭಾರ ಹಾಕ್ಬಿಡೋದು ನಮಗೂ ಅಂದ್ರೆ ಯಾರೋ ಅಲ್ಲಿ ಸೋದರೆಲ್ಲ ಡಿಸ್ಕಸ್ ಮಾಡ್ತಾರಲ್ಲ ಅವರೆಲ್ಲರಿಗೂ ಪವಿತ್ರಾತ್ಮಗೆ ಏನಾಯ್ತಂತೆ ಅದು ವಿಹಿತವಾಗಿ ತೋರಿಸ್ತು ಅಂತ ಹೇಳ್ತಾರೆ. ಹಂಗಾರೆ ಏನಂತ ಏನ್ ಮಾಡ್ತಾರೆ, ರಿಫರೆನ್ಸ್ ಇಟ್ಕೊಂಡ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿ ಅಪೋಸ್ತಲರ ಥರಾನೇ ಇವರು ಕೂಡ ಏನ್ ಮಾಡೋರು ಒಂದು ಕನ್ಕ್ಲೂಷನ್ಗೆ ಬಂದವ್ರೆ ಅಂತ ಅಂದ್ಬಿಟ್ಟು ಅಲ್ಲ. ಅದಕ್ಕೆ ನೋಡ್ಬೇಕು ಪವಿತ್ರಾತ್ಮ ಏನ್ ಮಾಡೋದಂತೆ ಒಂದು ಡಿಸಿಷನ್ ಬಂತು, ಒಂದು ಕನ್ಕ್ಲೂಷನ್ ಬಂತು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಏನಾಯ್ತು ಅಂತ ನೋಡ್ಬೇಕಾರೆ ಅಲ್ಲಿ ಅಂತ್ಯೋಕ್ಯ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳೇನ್ ಮಾಡಿದ್ರು ತಗೊಂಡ್ರು. ಅದರ ಯಾವ ನಿರ್ಧಾರಗಳು ತಗೊಂಡ್ರು ಮುಖ್ಯವಾಗಿ ನೋಡ್ಬೇಕಾರೆ ಈ ಅನ್ಯ ಜನಾಂಗದವರು ತನ್ನ ವಿಗ್ರಹಗಳಿಗೆ ತಮ್ಮ ದೇವರುಗಳಿಗೆ ತಿನ್ನೋ ಕೊಡುವಂತ ಪದಾರ್ಥ ಅಲ್ಲಿ ಅದು ಬಲಿಗೆ ಕೊಡ್ತಾರಲ್ವಾ, ಅದು ಪೂಜೆ ಪುರಸ್ಕಾರಕ್ಕೆ ಇರ್ತಾರಲ್ಲ, ಅದರ ಆ ಒಂದು ನೈವೇದ್ಯಕ್ಕೆ ಇರುವಂತ ವಸ್ತುಗಳನ್ನ ತಿನ್ನೋಂಥ ಬಗ್ಗೆ ಏನಾಯ್ತು ಡಿಬೇಟ್ ಏನಾಯ್ತು ಅಲ್ಲಿ ಆಯ್ತು. ಅದರ ಸಾಮಾನ್ಯವಾಗಿ ಮಾಡೋರು ಬಲಿಗಳನ್ನ ಕೊಡೋರು, ಆ ಒಂದು ಮಾಂಸನೇ ಮಾಡೋರಲ್ಲ ತಿನ್ನೋರು. ಅದರ ಈ ವಿಚಾರ ಬಗ್ಗೆ ಏನಾಯ್ತು ಡಿಬೇಟ್ ಆಯ್ತು. ಇದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಬರಬೇಕು. ಯಾಕಂದ್ರೆ ಸಭೆಯಲ್ಲಿ ಏನಾಗಿದೆ ಇವಾಗ ಯಹೂದ್ಯರೆಲ್ಲ ಫಸ್ಟ್ ಇಂದ ಇದ್ದಾರೆ. ಇವಾಗ ಅನ್ಯ ಜನಾಂಗದವ್ರು ಹೊಸದಾಗಿ ಏನಾಗೋರು ಇವಾಗ ಹೊಸೊಬ್ರು ಅಲ್ಲಿ ಸಭೆಯೊಳಗೆ ಬರ್ತಾವ್ರೆ. ಈ ಅನ್ಯ ಜನಾಂಗದವ್ರಿಗೆ ಹೊಸೊಬ್ರು ಬಂದವ್ರಿಗೆ ಅವ್ರಿಗೆ ಸಭೆಯಲ್ಲಿ ಅಂದ್ರೆ ನ್ಯಾಯ ಪ್ರಮಾಣದ ಡಿಸಿಪ್ಲಿನ್ಗಳು ಏನಾಗಿಲ್ಲ ಗೊತ್ತಿಲ್ಲ. ನ್ಯಾಯ ಪ್ರಮಾಣ ಆಚರಣೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದ್ರ ನ್ಯಾಯ ಪ್ರಮಾಣದ ಕೆಲವೊಂದೆಲ್ಲ ಒಂದು ನಾಜೂಕಾಗಿರೋಂಥ ವಿಚಾರಗಳನ್ನ ಕೈಗೊಂಡು ನಡೆಯುವಂಥದ್ದು ಏನಿದೆ ಒಂದು ಒಂದು ಸೂಕ್ತವಾಗಿರೋಂಥ ಡಿಸಿಪ್ಲಿನ್ ಅಂತ ಏನಾಗಿದೆ ಇದೆ. ಇದು ಅವ್ರಿಗೆ ಗೊತ್ತಿಲ್ಲ ಅಲ್ವರ. ಇವಾಗ ಈ ವಿಚಾರದಲ್ಲಿ ಏನಾಯ್ತು ಸಭೆಯಲ್ಲಿ ಗೊಂದಲ ಬಂದಾಗ ಏನ್ ಮಾಡ್ತಾರೆ, ಎಲ್ಲಾ ಸಹೋದರಗಳು ಸೇರ್ಬಿಟ್ಟು ಇದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ಹೆಂಗ್ ಡಿಸಿಷನ್ ಮಾಡ್ತಾರೆ ಅಂತ ನೋಡಿದ್ರೆ ಯಾರೋ ಒಬ್ಬರೇ ನಿಂತ್ಕೊಂಡ್ಬಿಟ್ಟು ದೇವ್ರು ನನಗೆ ಪವಿತ್ರಾತ್ಮ ಮುಖಾಂತರ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮ ಈ ಥರ ಹೇಳ್ತಾ ಈ ಥರ ಮಾಡಬೇಕು ಅಂತ ಏನು ಮಾಡಕ್ ಹೋಗಿಲ್ಲ. ಯಾರು ಹೇಳಕ್ ಹೋಗಿಲ್ಲ. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಕೂತ್ಕೊಂಡು ಏನು ಮಾಡ್ತಾರೆ, ಮ್ಯಾಟ್ರನ್ನ ಡಿಸ್ಕಸ್ ಮಾಡ್ತಾರೆ. ಅದರ ಹೆಂಗ್ ಡಿಸ್ಕಸ್ ಮಾಡಿದ್ರು ಅದನ್ನ ನೋಡ್ಬೇಕಾದ್ರೆ 13th ವರ್ಷದಿಂದ ನೋಡಿದ್ರೆ ಏನ್ರಿ
10ನೇ ವಾಕ್ಯ ಯಾರು ಓದ್ರಿಂತೀನಿ. ಹಾ, ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದೆ ನಗುವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಹಾ, ನೋಡ್ರ ಇವಾಗ ಏನ್ ಮಾಡ್ತಾರೆ ಅಲ್ಲಿ ಡಿಬೇಟ್ ಅಲ್ಲಿ ಮಾಡ್ತಾರೆ, ಶುರು ಆಗ್ತಾರೆ ಅದರ. ಹಂಗೆ ಹೇಳ್ಬೇಕಾದ್ರೆ ನೋಡಿ 12th ವರ್ಸ್ ಏನ್ ಹೇಳ್ತಾರೆ ನೋಡ್ತೀನಿ. ಹಾ, ಗುಂಪು ಕೂಡಿದ್ದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ದು, ಬರ್ನಬನು ಪೌಲನು ತಮ್ಮ ಮೂಲಕವಾಗಿ ದೇವರು ಅನ್ಯ ಜನರಲ್ಲಿ ಮಾಡಿದ್ದ ಎಲ್ಲಾ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ವಿವರಿಸುವುದನ್ನು ಕಿವಿಗೊಟ್ಟು ಕೇಳಿದರು. ಹಾ, ಅವಾಗ ಏನಾಗಿದೆ ನೋಡಿ, ಇವಾಗ ಒಂದು ಒಂದು ಸಭೆಯಲ್ಲಿ ಒಂದು ಗೊಂದಲ ಬಂದಿದೆ. ಇವಾಗ ಈ ಮ್ಯಾಟ್ರ್ ನೀವು ಮಾಡ್ಬೇಕು, ಡಿಸ್ಕಸ್ ಮಾಡ್ಬೇಕು. ಹೆಂಗ್ ಡಿಸ್ಕಸ್ ಮಾಡ್ತಾರೆ ಅಂತಂದ್ರೆ, ಹೆಂಗೆ ದೇವರು ಅನ್ಯ ಜನಗಳನ್ನು ಸತ್ತಿಗೆ ಕರೆದ್ರು ಅಂತ ಏನ್ ಮಾಡ್ತಾರೆ. ಇವಾಗ ಪ್ರೆಸೆಂಟೇಷನ್ ನಡೀತದೆ. ಅದು ಏನ್ ಮಾಡ್ತಾರೆ, ಫಸ್ಟು ಬರ್ನಬನು ಪೌಲನು ಯಾವ ಥರ ಅನೇಕ ಅದ್ಭುತಗಳನ್ನ ಮಾಡಿ ಇವನ್ನೆಲ್ಲ ಏನ್ ಮಾಡಿದ್ರು, ಸತ್ಯಕ್ಕೆ ಕರ್ಕೊಂಬಂದ್ರಂತ ವಿಚಾರ ಏನ್ ಮಾಡ್ತಾರೆ. ಇವಾಗ ಇವಾಗ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ನಾವು ಒತ್ತಕ್ಕಾಗದೆ ಅಂತ ನೊಗಗಳನ್ನ ಇದನ್ನ ಯಾಕೆ ಸೋದರಗಳ ಮೇಲೆ ಹಾಕೋಣ ಅಂತ ಯಹೂದ್ಯರಿಗೆ ಏನ್ ಮಾಡೋದು, ತಮ್ಮ ಅಭಿಪ್ರಾಯನ ಕೊಟ್ರು ಅಲ್ಲರ. ನೆಕ್ಸ್ಟ್ ಅಪೊಸ್ತಲ ಪೌಲು ಬರ್ನಬಾಸ್ ಏನ್ ಮಾಡ್ತಾರೆ, ಅಭಿಪ್ರಾಯನ ತಿಳಿಸ್ತಾ ಇದ್ದಾರೆ ಅದರ. ನೆಕ್ಸ್ಟ್ ಆಮೇಲೆ 13th ವರ್ಸ್. ಅವರು ಮಾತನಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ, ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಸಾಕು. ಸೊ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಯಾಕೋಬನು ಮಾತಾಡಕ್ ಶುರು ಮಾಡ್ತಾರೆ. ಯಾಕೋಬನು ಯಾರು ಏನ್ರಿ, ಯೋಹಾನ ಯಾಕೋಬರು ಇದಾರಲ್ಲ ಸಹೋದರಗಳು, ಅದಲ್ಲಿ ಯಾಕೋಬ್ ಏನ್ ಮಾಡ್ತಾರೆ, ಮಾತಾಡಕ್ಕೆ ಶುರು ಮಾಡ್ತಾರೆ. ಮಾತಾಡ್ಬಿಟ್ಟು ಏನಪ್ಪ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಸಿಮಿಯೋನು ಮಾತಾಡಿರೋಂಥ ವಿಚಾರ ನೀವೇನ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಏನು ಅವ್ರು ಯೋಚನೆ ಮಾಡಿದಂಥ ವಿಚಾರ, ಮಾತಾಡೋ ವಿಚಾರ ಏನ್ರಿ, ಯಾವ ತರ ದೇವರು ಅನ್ಯ ಜನರನ್ನ ತನ್ನ ಒಂದು ಜನಗಾಗಿ ತನ್ನ ಹೆಸರಿಗಾಗಿ ಆಯ್ಕೆ ಮಾಡಿದಂಥ ವಿಚಾರ ನಿಮ್ಗೆ ಗೊತ್ತಲ್ಲ ಅಂತೇನ್ ಮಾಡ್ತಾರೆ ಅಲ್ಲಿ ಹೇಳ್ಬಿಟ್ಟು, ಇದ್ರಿಗೆ ಸರಿಯಾಗಿ ಏನಾಗಿದೆ ಆ ಗ್ರಂಥದಲ್ಲಿ ಕೂಡ ಬರ್ದಿದ್ದಿಲ್ಲ ಅಂದ್ಬಿಟ್ಟು ಓಲ್ಡ್ ಟೆಸ್ಟಿಮೆಂಟ್ ಕೊಟೇಶನ್ ಕೋಟ್ ಮಾಡ್ತಾರೆ. ಹಂಗಾರೆ ಒಂದು ಮ್ಯಾಟ್ರ್ ಡಿಬೇಟ್ ಬರ್ಬೇಕಾದ್ರೆ ಇಲ್ಲಿ ಸಹೋದರಿಗಳೆಲ್ಲ ಯಾವ ತರ ನಿರ್ಧಾರಕ್ಕೆ ಬಂದಾರಪ್ಪ ಅಂತಂದ್ರೆ, ತನ್ನ ಒಂದು ಲೈಫಲ್ಲಿ ಆಗಿರೋ ತನ್ನ ಮಿನಿಸ್ಟ್ರಿಲಿ ಆಗಿರೋಂಥ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ನ ಏನ್ರಿ ಅದನ್ನ ತಗೊಂಡು, ಅದಕ್ಕೆ ಬಿಬ್ಲಿಕಲ್ ರೆಫರೆನ್ಸಸ್ಗಳನ್ನ ತಗೊಂಡು ಎರಡನ್ನೂ ಹೋಲಿಕೆ ಮಾಡಿ ಇದರಲ್ಲಿ ಯಾವ ರೀತಿ ದೇವಚಿತ್ತ ನೆರವೇರಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ವಿಚಾರಗಳನ್ನ ಏನ್ ಮಾಡಿದ್ರು, ಇದನ್ನ ಸ್ಟಡಿ ಮಾಡಿದ್ಮೇಲೆ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ರು. ಈ ರೀತಿ ಸಭೆಯಲ್ಲಿ ಏನ್ ಮಾಡ್ತಾರೆ, ನಿರ್ಧಾರಗಳನ್ನ ತಗೊಂತಾ ಇದ್ರು ಅಂತ ಹೇಳ್ತಾರೆ. ಇವಾಗ ಈ ವಿಚಾರನ ಹೇಳಿದ್ಮೇಲೆ ಅಲ್ಲಿ ಏನ್ ಹೇಳೋದು, 27ನೇ ವಾಕ್ಯದಲ್ಲಿ ಮತ್ತೆ 28ನೇ ವಾಕ್ಯದಲ್ಲಿ ಇವೆಲ್ಲ ಒಂದು ಕಾರಣಗಳಿರೋದ್ರಿಂದ ಅನ್ಯ ಜನಾಂಗದವರ ಮೇಲೆ ನಾವು ಇನ್ಯಾವ ಹೊರೆನೂ ಒತ್ಸೋದು ಬೇಡ. ಯಾವ ಹೊರೆ, ನ್ಯಾಯಪ್ರಮಾಣ ಕಡೆ ಇರಬೇಕು, ನೀವು ಸುನ್ನತಿ ಮಾಡಿಸ್ಕೋಬೇಕು, ನ್ಯಾಯಪ್ರಮಾಣದ ವಿಚಾರಗಳನ್ನ ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಆ ಹೊರೆನೂ ಓಡಿಸೋದು ಬೇಡ. ಯಾಕೆ, ಆ ನಗುವನ್ನು ನಾವೇನೇನ್ ಮಾಡೋಕ್ಕಾಗಿಲ್ಲ, ಅದನ್ನ ಎತ್ಕೊಳಕ್ಕೆ ಆಗಿಲ್ಲ. ಸದ್ನ ಅದು ಬೇಡ. ಅವ್ರೇನ್ ಮಾಡ್ಲಿ ಏನ್ರಿ, ನಾವು ಯಾವ ತರ ಯೇಸು ಕ್ರಿಸ್ತ ನಂಬಿ ರಕ್ಷಣೆ ಹೊಂದ್ತಾ ಇದಾರೋ ಅವರು ಕೂಡ ಅದೇ ತರ ಸಿಂಪಲ್ ಆಗಿ ನಂಬಿ ರಕ್ಷಣೆ ಹೊಂದ್ಲಿ ಅಂತ ಹೇಳ್ತಾರೆ. ನೋಡಿ ಅದಲ್ಲೇ 11ನೇ ವಾಕ್ಯ ಓದಿಬೋದು, 11th ವರ್ಸ್. ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದೆವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರು ಹೊಂದುವರು ಎಂದು ಹೇಳಿದನು. ನೋಡ್ರ ಅದೇ ಆ ತರ ಅವ್ರು ಏನ್ ಮಾಡ್ತಾರೆ, ಹೊಂದ್ತಾರೆ. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, 19th ವರ್ಸ್ ಬುಧ 19th. ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು. ಆದರೆ ಓದಿ ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಆಧಾರವನ್ನು ಕುತ್ತಿಗೆ ಇಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ನೋಡ್ರ ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ಏನ್ ಹೇಳ್ತಾರೆ, ಇವೆಲ್ಲ ನಾವೇನ್ ಮಾಡೋದ್ ಬೇಡ, ನ್ಯಾಯಪಣ ಒರ್ಸೋದ್ ಬೇಡ. ಆದ್ರೆ ಏನ್ರಿ ಅದ್ರಲ್ಲಿ ಮುಖ್ಯವಾಗಿರೋಂಥ ಅಂಶ ಇದೆಯಲ್ಲ ಏನ್ರಿ, ರಕ್ತ ಸಮೇತ ಆಹಾರನ ತಿಂತಾರೆ, ಪ್ರಾಣಿಗಳ ಮಾಂಸ ತಿಂತಾರಲ್ಲ, ಇದನ್ನ ತಿನ್ನೋದ್ ಬೇಡ ಅಂತ ನಾವೇನ್ ಮಾಡೋಣ, ಅವ್ರಿಗೆ ಪತ್ರದ ಮುಖ ನಾವು ತಿಳಿಸೋಣ ಅಂತ ಹೇಳ್ತಾರೆ. ಸೊ ಏನ್ ಮಾಡಿಲ್ಲ, ಡಿಸ್ಕಷನ್ ಆಯ್ತು ನೋಡಿ. ನೆಕ್ಸ್ಟ್ ಆಮೇಲೆ 22nd ವರ್ಸ್, ಆಮೇಲೆ 22.
ಆಗ ಅಪೊಸ್ತಲರು ಸಭೆಯ ಹಿರಿಯರು ಸರ್ವ ಸಭೆಯ ಸಮ್ಮತಿಯಿಂದ ತಮ್ಮಲ್ಲಿ ಕೆಲವರನ್ನು ಆರಿಸಿಕೊಂಡು ಪೌಲ ಬರ್ನಬರ ಜೊತೆಯಲ್ಲಿ ಅಂತ್ಯೋಕ್ಯಕ್ಕೆ ಕಳುಹಿಸುವುದು ಯುಕ್ತವೆಂದು ತೀರ್ಮಾನಿಸಿದರು. ಅವಾಗ ಏನ್ ಮಾಡ್ತಾರೆ, ಇವೆಲ್ಲ ಡಿಸ್ಕಷನ್ ಆಯ್ತು. ಅವಾಗ ಏನ್ ಮಾಡೋಣ, ಈ ವಿಚಾರನ ಏನ್ ಮಾಡೋಣ, ಅನ್ಯ ಜಾಗದ ಸಭೆಗಳಿಗೆ ಏನ್ ಮಾಡೋಣ ತಿಳಿಸೋಣ ಅಂತ ಏನ್ ಮಾಡ್ತಾರೆ, ಯಾರನ್ನಪ್ಪ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಪೌಲು, ಆಮೇಲೆ ಏನ್ ಮಾಡ್ತಾರೆ ಬರ್ನಬಾಸ್ನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ಬಿಟ್ಟು ಸಿಲಾಸ್ನ ಆಯ್ಕೆ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ಪತ್ರನ ಕೊಡ್ತಾರೆ. ಅದರ ಏನಂತಂದ್ರೆ ಏನ್ರಿ, ಅನ್ಯ ಜನಾಂಗದವ್ರ ಮೇಲೆ ಏನೋ ಒಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬೇಕು, ಅವ್ರಿಗೆ ಯಾವ ತರ ಡಿಸಿಪ್ಲಿನ್ ಬಗ್ಗೆ ಹೇಳ್ಕೊಡ್ಬೇಕು, ಎಷ್ಟು ಹೇಳ್ಕೊಡ್ಬೇಕು, ಎಷ್ಟು ಇರಬೇಕು ಅಂತಂದ್ಬಿಟ್ಟು. ಸೊ ಹೆಂಗೆ ಡಿಸಿಷನ್ಸ್ ತಗೊಂಡ್ರು ಅಂತಂದ್ರೆ ಎಲ್ಲ ಸಹೋದರಿಗಳು ಸೇರಿ ಏನ್ರಿ ವಾಕ್ಯದ ಮುಖಾಂತರ ಡಿಸ್ಕಸ್ ಮಾಡಿ ವಾಕ್ಯದ ಅನುಗುಣವಾಗಿ ಏನ್ ಮಾಡೋದು ನಿರ್ಧಾರಗಳನ್ನ ತಗೊಂಡ್ರು. ಈ ನಿರ್ಧಾರ ಹೆಂಗಿತ್ತು ಅಂತಂದ್ರೆ ಏನ್ ಹೇಳ್ತಾರೆ ಅದನ್ನ 28ನೇ ವಾಕ್ಯದಲ್ಲಿ, ನಮಗಾಗಲಿ ಪವಿತ್ರ ಆತ್ಮಗಾಗಲಿ ಇನ್ಯಾವುದು ಜಾಸ್ತಿ ನಿಮ್ಮ ಮೇಲೆ ಒರೆಸ್ಬಾರ್ದು ಅಂದ್ಬಿಟ್ಟು ಏನ್ರಿ ಅದು ಸೂಕ್ತವಾಗಿ ಕಾಣಿಸ್ತು ಅಂತ ಹೇಳ್ತಾರೆ. ಏನಕ್ಕೆ ಇಲ್ಲಿ ಪವಿತ್ರಾತ್ಮ ರೆಫರೆನ್ಸ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಸಹೋದರಿಗಳು ಯಾರೆಲ್ಲ ಡಿಸ್ಕಷನ್ಸ್ ಅಲ್ಲಿ ಇದ್ರೋ, ಯಾರು ನಿರ್ಧಾರ ತಗೊಂಡ್ರೋ ಇವರೆಲ್ಲ ಏನಾಗಿದ್ರು, ಕಾನ್ಸಿಕ್ರೇಟೆಡ್ ಆಗಿದ್ರು ಅಲ್ವರ. ಹಂಗಾರೆ ಅವರಲ್ಲಿ ಏನಾಗಿತ್ತು, ಪವಿತ್ರ ಆತ್ಮ ಇತ್ತು. ಅದನ್ನ ಏನ್ರಿ ಇದು ಹೆಂಗಪ್ಪ ಇತ್ತು ಅಂದ್ರೆ, ಇವರೆಲ್ಲ ತೋಡಂತ ನಿರ್ಧಾರ ಏನ್ರಿ ಅದು ಒಂದು ಪವಿತ್ರ ಆತ್ಮನ ಒಂದು ಪ್ರೇರಣೆಯಾಗಿ ಬಂದಿರಂತ ನಿರ್ಧಾರವಾಗಿತ್ತು. ಹೇಗೆ 2 ವೀಕ್ಸ್ ಮುಂಚೆ ಚೆನ್ನಾಗಿ ಅರ್ಥ ಇದೆಯಾ, ನಾವು ಮಾತಾಡ್ಬೇಕು, ಏನು ಡಿಸ್ಕಸ್ ಮಾಡಿದ್ರಿ, ಪೇತ್ರ ಹೆಂಗೆ ಹೇಳ್ತಾರೆ, ಅನಾನಿಯ ಮತ್ತೆ ಸಫೀರಾಲ್ ಬಂದ್ಬಿಟ್ಟು ತನ್ನ ಆಸ್ತಿ ಮಾರ್ಬಿಟ್ಟು ಏನ್ರಿ ಮೋಸ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಹಣನ ತಂದ್ಕೊಡ್ತಾರೆ. ಅವಾಗ ಪೇತ್ರನೇ ಹೇಳ್ತಾನೆ, ಹೆಂಗೆ ಎಷ್ಟು ಧೈರ್ಯ ಮಾಡಿದ್ದೀರ ನೀವು, ಪವಿತ್ರಾತ್ಮ ವಿರುದ್ಧವಾಗಿ ನೀವು ಸುಳ್ಳು ಹೇಳಕ್ಕೆ ನೀವು ಮನ್ಸು ಮಾಡಿದಿರಲ್ಲ ಅಂತ ಹೇಳ್ತಾರೆ. ಏನೋ ಪವಿತ್ರಾತ್ಮ ವಿರುದ್ಧವಾಗಿ ಸುಳ್ಳು ಹೇಳಕ್ಕೆ ಮನ್ಸು ಮಾಡಿದ್ಯಾ ಅಂತ ಅರ್ಥ, ಪೇತ್ರನೊಳಗಿದ್ದೇನ್ರಿ ದೇವರ ಒಂದು ಪವಿತ್ರಾತ್ಮ. ಅದರ ಪೇತ್ರನಿಗೆ ವಿರುದ್ಧವಾಗಿ ಸುಳ್ಳು ಹೇಳಿದ್ರೆ ಯಾರ ವಿರುದ್ಧವಾಗಿ ಸುಳ್ಳು ಹೇಳ್ದಂಗೆ ಅಲ್ಲಿ ಅಲ್ಲರ ಕರ್ತನಿಗೆ ಪವಿತ್ರಾತ್ಮ ವಿರುದ್ಧವಾಗಿ ಏನ್ ಮಾಡ್ದಂಗೆ ಅಲ್ಲಿ ಸುಳ್ಳು ಹೇಳ್ದಂಗೆ ಅಂತ ಅರ್ಥ. ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಈ ಚಿಕ್ಕವರೊಳಗೆ ಯಾರೊಬ್ಬರಿಗೆ ನೀವು ಏನಾರ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ ಅಲ್ಲಿ ನನಗೆ ಮಾಡ್ದಂತಾನೆ ಅಂತ ಹೇಳಲ್ವಾ. ಸೊ ಆ ರೀತಿ ನೋಡ್ಬೇಕಾದ್ರೆ ಅರ್ಥದಲ್ಲಿ ಏನ್ ಮಾಡೋದು ಇದನ್ನ ಹೇಳೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ವಾಲ್ಯೂಮ್ನಲ್ಲಿ? ಸೋದರಿಗಳು ಯಾರತ್ತಿದೆ ಬುಕ್ಕು? ಒಂದು ನಿಮಿಷ. ಓಕೆ, ಪ್ರಸನ್ನ ಬ್ರದರ್, ಲಕ್ಷ್ಮೀ ಸ್ಟರ್. ಇನ್ನೂ ಇಲ್ಲ. ಓಕೆ ಸರಿ. ಅನು ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಓಕೆ. ಅಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನಿಂದ ತಡೆ ಉಂಟಾಯಿತು. ಅಪೊಸ್ತಲರ ಕೃತ್ಯಗಳು 16:16. ಫರ್ಬಿಡನ್ ಆಫ್ ದ ಹೋಲಿ ಗೋಸ್ಟ್ ಟು ಪ್ರೀಚ್ ದ ವರ್ಡ್ ಆಫ್ ಏಷ್ಯಾ. ಈ ಹೇಳಿಕೆಯ ಶೈಲಿಯನ್ನು ನೋಡುವಾಗ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅವನು ಮಾತನಾಡುತ್ತಾನೆ ಮತ್ತು ಅಡ್ಡಿಪಡಿಸುತ್ತಾನೆ ಮುಂತಾದ ಅರ್ಥ ಕೊಡುವಂತೆ ಕಂಡುಬರುತ್ತದೆ. ಆದರೆ ಈ ಸನ್ನಿವೇಶಕ್ಕೆ ಅನುಸಾರವಾಗಿ ಈ ವಾಕ್ಯವನ್ನು ಪರಿಶೀಲಿಸುವಾಗ ನಾವು ಈ ಪ್ರಸ್ತಾಪದ ಬಗ್ಗೆ ತಿಳಿದಿರುವುದಕ್ಕೆ ಎಲ್ಲವೂ ಸರಿಯಾಗಿ ಇದೆ ಮತ್ತು ಪವಿತ್ರಾತ್ಮನು ಪವಿತ್ರ ಪ್ರಭಾವವಾಗಿದ್ದಾನೆ ಅಥವಾ ಯೆಹೋವ ದೇವರ ಮತ್ತು ಕರ್ತನಾದ ಯೇಸುವಿನ ಶಕ್ತಿಯಾಗಿದ್ದಾನೆ ಎಂಬ ಆಲೋಚನೆಯನ್ನು ಮತ್ತಷ್ಟು ಸಮರ್ಥಿಸುತ್ತದೆ. ಮತ್ತು ಇದರ ಮೂಲಕವಾಗಿ ತಂದೆಯ ಮತ್ತು ಮಗನ ಚಿತ್ತವು ಪ್ರತಿಷ್ಠೆ ಹೊಂದಿದವರ ಗಮನಕ್ಕೆ ಅದು ಯಾವುದೇ ಪ್ರತಿಕ್ರಿಯೆಯಾಗಿರಲಿ ಅದರ ಮೂಲಕ ತರುವುದಾಗಿದೆ ಎಂದು ತಿಳಿದು ಬರುತ್ತದೆ. ಅಪೊಸ್ತಲರಾಗಲಿ ಅವರ ಸಂಗಡಿಗರಾಗಲಿ ಯಾವ ರೀತಿಯಲ್ಲಿ ಆಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರಬಾರದೆಂದು ನಿರ್ದಿಷ್ಟವಾಗಿ ನಿಷೇಧಿಸಲಾಗಿತ್ತೆಂದು ನಮಗೆ ಮಾಹಿತಿ ಇಲ್ಲ. ಆದರೆ ಸಹಜವಾಗಿ ಅವರನ್ನು ತಡೆಹಿಡಿಯಲಾಯಿತು ಮತ್ತು ಆಸ್ಯ ಸೀಮೆಗೆ ಹೋಗಲು ಅನುಮತಿಸಲಿಲ್ಲ. ಅಲ್ಲಿ ಯಾವುದೇ ಅನಾನುಕೂಲ ಸಂದರ್ಭಗಳು ಇದ್ದಿರಬಹುದು. ಅವರನ್ನು ಯಾವ ರೀತಿಯಲ್ಲಿ ಅಡ್ಡಿಪಡಿಸಲಾಯಿತು ಎಂಬುದು ನಮಗೆ ಬೇಕಿಲ್ಲ. ಆದರೆ ಇದರಿಂದ ನಮಗೆ ದೊರೆಯುವ ಪಾಠವೇನೆಂದರೆ, ದೇವರು ತಾನೇ ತನ್ನ ಕಾರ್ಯಗಳನ್ನು ನಿರ್ದೇಶಿಸುತ್ತಾನೆ ಮತ್ತು ಅಪೊಸ್ತಲರಿಗೆ ಮಾರ್ಗದರ್ಶನ ನೀಡುವುದು ದೇವರ ಮೇಲ್ವಿಚಾರಣೆಗೆ ಒಳಪಟ್ಟಿದೆ ಎಂಬುದು. ಅವರುಗಳು ದೇವರಾತ್ಮನ ಮೂಲಕವಾಗಿ ನಿರ್ದೇಶಿಸಲ್ಪಟ್ಟರು. ದೇವರು ಅವರನ್ನು ತನ್ನ ಸೇವಕರನ್ನಾಗಿ ಉಪಯೋಗಿಸಲು ತನ್ನ ಅದೃಶ್ಯವಾದ ಶಕ್ತಿಯನ್ನು ಉಪಯೋಗಿಸಿದನು ಎಂದು. ಥ್ಯಾಂಕ್ ಯು ಸ್ಟರ್. ನೋಡಿ,
ಅಪೊಸ್ತಲ ಕೃತ್ಯಗಳು 16 6 ಹೋದ್ರೆ ಯಾರದ್ರ? ಅಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದಿದ್ದರಿಂದ ಅವರು ಪುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬೆತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಓಕೆ, ಸರಿ. ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಈ ಜಾಗಕ್ಕೆ ಹೋಗ್ಬಿಟ್ಟು ಸ್ವಾರ್ಥ ಸಾರ್ಬಿಡ್ದು ಅಂದ್ಬಿಟ್ಟು ಪವಿತ್ರಾತ್ಮ ತಡೀತು ಅಂತಂತ ಹೇಳ್ತಾರೆ. ಅದರ ಹೆಂಗ್ ತಡೀತು? ಇವೆಲ್ಲ ವಾಕ್ಯಗಳನ್ನ ಇಟ್ಕೊಂಡು ಏನು ಮಾಡೋದು? ಪವಿತ್ರಾತ್ಮನ ವ್ಯಕ್ತಿ ಅಂತ ಏನು ಮಾಡೋದು? ಅವರು ಕಂಪ್ಯಾರಿಸನ್ ಮಾಡೋದು ಅಲ್ವರ. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಏನು ಮ್ಯಾಟ್ರು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಒಂದು ಪ್ಯಾರಾಗ್ರಾಫಲ್ಲಿ ಓದಿರೋಂಥ ಮ್ಯಾಟ್ರನ್ನೇ ಏನು ಮಾಡ್ತೀವಿ? ಇಡೀ ಎಲ್ಲ ಸಭೆಗಳಿಗೆ ಏನು ಮಾಡೋಕೆ ನಾ ತಿಳಿಸ್ಬೇಕು. ಏನು ತಿಳಿಸ್ಬೇಕು? ಅನ್ಯ ಜನಾಂಗದಲ್ಲಿ ಸತ್ತಿಗೆ ಬಂದಿದ್ದಾರಲ್ಲ, ಅವ್ರ ಮೇಲೆ ಏನೋ ಹೊರೇನು ಮಾಡಕ್ಕೆ ಹೋಗ್ಬೇಡಿ, ನೀವು ವರ್ಷಕ್ಕೆ ಹೋಗಬೇಡಿ. ಅವ್ರು ಏನು ಮಾಡಬೇಕು ಅಂದರೆ ರಕ್ತ ಮಿಶ್ರಿತವಂತ ಮಾಂಸನೇ ಮಾಡೋದು ತಿನ್ನೋದನ್ನ ಬಿಟ್ಬಿಡ್ಬೇಕು. ವಿಗ್ರಹ ಮಾಡಕ್ಕೆ ತಿನ್ನಕ್ಕೆ ಹೋಗ್ಬಾರ್ದು. ವಿಗ್ರಹಣೆ ಮಾಡ್ಬಿಟ್ಟು ಇಷ್ಟನ್ನು ಮಾತ್ರ ಮಾಡಿ ಹೇಳ್ಬಿಟ್ಟು ಯಾವುದೋ ನೊಗನ ವರ್ಷಕ್ಕೆ ಹೋಗ್ಬಿಡಿ ಅಂತ ಲೆಟ್ರಲ್ಲಿ ಮಾಡಿದಲ್ಲ. ಇದನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋಕ್ಕೆ ತೊಗೊಂಡೋಗೋದು ಯಾರಪ್ಪ ಅಂದರೆ ಏನು? ಸಿಲಾಸು, ಪೌಲು, ಬರ್ನಬಾಸ್ ಅಲ್ವರಾ. ಸೊ ಎಲ್ಲ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಪಾಟಿಗೆ ಹೋಗೋದಕ್ಕೆ ದೇವ್ರು ಏನು ಮಾಡಿದ್ರೆ ಅವ್ರನ್ನ ತಡೀತಾರೆ. ಅದರ ಏನಕ್ಕೆ ತಡೆದ್ರು, ಯಾತಕ್ಕೆ ತಡೆದ್ರು, ಹೆಂಗೆ ತಡೆದ್ರು ಅಂತಂದ್ಬಿಟ್ಟು ಹಾಕಿದಲ್ಲಿ ರೆಫರೆನ್ಸ್ ನಮ್ಗೇನು ಮಾಡಲಿಲ್ಲ, ಕೊಡಲೇ ಇಲ್ಲ ಅಲ್ಲಿ ಅಲ್ವರ. ಅದರಿಂದ ಅಲ್ಲಿ ಎಲ್ಲೂ ನಮಗೆ ಕೊಟ್ಟಿಲ್ಲ. ಮೇಲ್ಗಡೆ ಕೆಳಗೆ ಹೋದ್ರು ಕೂಡ ಎಲ್ಲೂ ನಮ್ಗೆ ಕೊಟ್ಟಿಲ್ಲ ಅಲ್ವರ. ಸೊ ಏನಕ್ಕೆ ತಡೆದಿರ್ಬೋದು ಅಂತಂದರೆ ನಮ್ಗೆ ಚೆನ್ನಾಗಿ ಗೊತ್ತು. ಬೈಬಲ್ ಓದ್ಬೇಕಾದ್ರೆ ಏನ್ರಿ, ದೇವ್ರ ಮಕ್ಕಳಿಗೆ ಸಕಲವು ಏನಾಗ್ತಾರೆ? ಒಳ್ಳೇದಕ್ಕಾಗಿ ಮಾರ್ಪಾಡಾಗ್ತಾರೆ ಅಂತ ವಾಕ್ಯ ನಾವು ಏನು ಮಾಡ್ತೀರಿ ನೋಡ್ತೀರಿ ಅಲ್ವರ. ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲವೂ ಏನಾಗ್ತಾರೆ? ಒಳ್ಳೇದಿಗೆ ಆಗ್ತಾರೆ ಅಂತ ನೋಡ್ತೀರಿ. ಹಂಗಿರ್ಬೇಕಾದ್ರೆ ಇಲ್ಲಿ ದೇವರು ಏನು ಮಾಡಿರ್ಬೋದು ಅಂತಂದರೆ, ಮೋಸ್ಟ್ಲಿ ಆ ಸ್ಥಳದಲ್ಲಿ ಏನೋ ಒಂದು ತೊಂದರೆ ಇರ್ಬೋದು, ಅಥವಾ ಏನೋ ಒಂದು ವಿಪತ್ತು ಇರ್ಬೋದು, ಅಥವಾ ಅಲ್ಲಿ ಹೋಗೋದಿಂದ ಏನ್ರಿ ಅದಕ್ಕಿಂತ ಅಧಿಕವಾಗಿರೋಂಥ ದೇವ್ರ ಕೆಲಸನ ಬೇರೆ ಒಂದು ಜಾಗದಲ್ಲಿ ಮಾಡೋಂಥದ್ದು ಏನಾಗಿರ್ಬೇಕು? ದೇವ್ರದೊಂದು ಸೂಚನೆ ಇದ್ದಿರ್ಬೋದು. ಅದರಿಂದ ದೇವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಕೆಲಸನ ಅಲ್ಲಿ ಮಾಡದ ರೀತಿಲಿ ಏನು ಮಾಡ್ತಾರೆ? ದೇವ್ರು ಅವ್ರಿಗೆ ತಡೀತಾರೆ. ಇದು ಹೇಗೆ ತಡೆದ್ರು ಅಂತ ನಮ್ಗೆ ಏನು ಮಾಡಿದ್ದಾರೆ? ರೆಫರೆನ್ಸ್ ನಮ್ಗೆ ಏನು ಮಾಡಲಿಲ್ಲ, ಕೊಡಲಿಲ್ಲ ಅದರ. ಸೊ ದೇವ್ರು ಯಾವುದೋ ರೀತಿ ಏನು ಮಾಡಿರ್ಬೋದು? ನಮಗೆ ತಡೆದಿರ್ಬೋದು ಅದರ. ಅದಕ್ಕೆ ಸ್ಪೆಕ್ಯುಲೇಷನ್ಸ್ ಏನ್ರಿ ಬೇಡ ಅದರ. ಸ್ಪೆಕ್ಯುಲೇಷನ್ಸ್ ಅಂದರೆ ಊಹಾಪೋಹಗಳು ಅದರ. ಆದರೆ ನಮಗೆ ಚೆನ್ನಾಗಿ ಗೊತ್ತಿರೋಂಥ ರೀತಿಯಲ್ಲಿ ದೇವರು ಒಂದು ಒಳ್ಳೆಯ ರೀತಿಯಲ್ಲಿ ಏನು ಮಾಡ್ತಾರೆ? ಅವ್ರಿಗೆ ಅಪೋಸ್ಟಲ್ಸ್ಗೆಲ್ಲ ಗೈಡ್ ಮಾಡಿರ್ತಾರೆ ಅಲ್ವರ. ಯಾವ ಕೆಲಸನ ಯಾವ ರೀತಿ ಮಾಡಬೇಕು ದೇವ್ರ ಚಿತ್ತಿಗೆ ಅನುಸಾರವಾಗಿ ಅಂತಂದ್ಬಿಟ್ಟು ಅದರ. ಇದೇ ಥರ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ನಮ್ಮ ಒಂದು ಜೀವಿತದಲ್ಲಿ ಕೂಡ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದಲ್ಲ, ಒಂದು 2-3 ವೀಕ್ಸ್ ಬಿಫೋರು ಅಲ್ವರ. ಏನ್ರಿ, ನೀವು ಹೋಗುವಂಥ ಮಾರ್ಗದಲ್ಲಿ ನಿಮ್ಗೆ ಇನ್ನೇನು ಒಂದು ಧ್ವನಿ ಕೇಳಿಸ್ತದೆ, ಅದು ಎಡಕ್ಕಾಗಲಿ ಬಲಕ್ಕಾಗಿ ತಿರುಗ್ಬೇಕಾದ್ರೆ ಇದೇ ಸರಿಯಾದ ಮಾರ್ಗ ಹೋಗಿ ಅಂತ ತಿಳಿಸ್ತಾರೆ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಅರ ದೇವರ ವಾಕ್ಯದಲ್ಲಿ ನಾವು ಎಷ್ಟು ಆಳಕ್ಕೆ ಬೆಳೆದಿದ್ದೀರೋ ಆ ವಾಕ್ಯದ ಅನುಭವದ ಮೇಲೆ ದೇವರು ನಮಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಗೈಡೆನ್ಸ್ನ ಕೊಡ್ತಾರೆ. ಅರ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಬೇಕು ಅದರ. ಇದೆಲ್ಲ ಏನು ಮಾಡ್ತಾರೆ? ಆಟೋಮೆಟಿಕ್ಕಾಗಿ ದೇವ್ರು ನಮ್ಗೆ ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಆ ರೀತಿ ಅನುಭವಗಳು ತಿರುಗಿ ಬಂದಾವಾಗ ನಾವು ಒಳ್ಳೆಯ ರೀತಿಯಲ್ಲಿ ಡಿಸಿಷನ್ ತೊಗೊಳಕ್ಕೆ ನಮ್ಗೇನಾಗ್ತಾರೆ? ಒಂದು ಏನಂತಾರೆ? ಹೆಲ್ಪ್ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಏನಿಲ್ಲ, ಇವಾಗ ನಮ್ಗೆ ಯಾರೋ ಅನ್ಯ ಜನಾಂಗದವ್ರು ಇರ್ತಾರೆ ಅದರ, ನಮ್ಮ ಸಂಬಂಧಿಕರೇ ಅದರ. ಅವ್ರದ್ದು ಏನಾರೋ ಫಂಕ್ಷನ್ಸ್ ಏನೋ ಇರ್ಬೋದು ಅಂದ್ಕೊಳ್ಳಿ ಅದರ, ಮದುವೆನೋ ಅಥವಾ ಎಂಗೇಜ್ಮೆಂಟೋ ಅಥವಾ ಬರ್ತ್ಡೇನೋ ಏನೋ ಇದ್ದರೆ ಸಾಮಾನ್ಯವಾಗಿ ನಾವು ಯಾರು ಇದನ್ನೆಲ್ಲ ಅಟೆಂಡ್ ಮಾಡೋಕ್ಕೆ ಹೋಗಲ್ಲ ಅದರ. ಆದರೂ ನಮಗೆ ಏನಾರೋ ಒಂದು ಇನ್ವಿಟೇಷನ್ ಬಂತು ಅಂದರೆ ನಾವೇನು ಮಾಡ್ತೀರಿ? ಆ ಈವೆಂಟ್ಗಳಿಗೆಲ್ಲ ಹೋದ ಅಂತಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ತುಂಬ ಒಂದು ಹೆಮ್ಮೆ ಅದರ. ಅದರಿಂದ ಇಂಥ ಸ್ಥಳಗಳಲ್ಲಿ ಇಂಥ ಒಂದು ಏನ್ರಿ ಈವೆಂಟ್ಗಳಲ್ಲಿ ಇದು ಸಹಜ. ಎಲ್ಲರಿಗಿಂತ ತಾನೇ ಶ್ರೇಷ್ಠ, ತಾನೇ ಎಲ್ಲರಿಗಿಂತ ತುಂಬ ಉನ್ನತವಾಗಿದ್ದೀರಿ ಅಂದ್ಬಿಟ್ಟು ಒಬ್ರಿಗಿಂತ ಅವರು ಪೈಪೋಟಿಯಲ್ಲಿ ಏನು ಮಾಡ್ತಾರೆ? ಮಾಡ್ತಾರೆ ಅದರ. ನಾವು ಹೋದವಾಗ ಏನಾಗ್ತದೆ ಪಾಸಿಬಿಲಿಟಿ ಅಂತಂದರೆ ಏನ್ರಿ, ಅದರಿಂದ ನಮಗೆ ಮೇಲು ಕೀಳು ಅಂತ ಭೇದ ಭಾವ ಬರೋದು, ಇದರಿಂದ ನಮ್ಮ ಒಂದು ಮೈಂಡ್ಗೆ ಡಿಸ್ಟರ್ಬ್ ಆಗೋಂಥ ಒಂದು ಪಾಸಿಬಿಲಿಟಿ ಇರೋದ್ರಿಂದ ದೇವ್ರ ಮಕ್ಕಳು ಆದಷ್ಟು ಏನು ಮಾಡ್ತಾರೆ? ಇದನ್ನ ಅವಾಯ್ಡ್ ಮಾಡ್ತಾರೆ ಅದರ. ಯಾಕೆ ಅವಾಯ್ಡ್ ಮಾಡ್ತೀರಿ? ಇದರಿಂದ ನಮ್ಮ ಮೈಂಡ್ಗೆ ಏನಾಗ್ಬಾರ್ದು? ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ಅದರ. ಇವಾಗ ಈ ಥರ ಒಂದು ಅನ್ಸರಿ ಅನುಭವ ಇದೆ ಅಂತ ತಿಳ್ಕೊಳ್ಳಿ. ಆ ಥರ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರ್ತಾರೆ, ನಮಗೆ ತೊಂದರೆ ಆಗಿರುತ್ತೆ ಅಂತ ಅನುಭವ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮು ಅದೇ ಥರ ಬೇರೆ ಎಲ್ಲರ ಒಂದು ಕಡೆ ಅವಕಾಶ ಸಿಕ್ಕಿದವಾಗ ದೇವ್ರ ಮಕ್ಕಳಾಗಿರೋ ನಾವು ಏನು ನಿರ್ಧಾರ ತೊಗೊತೀರಿ? ಇಲ್ಲ ಪರವಾಗಿಲ್ಲ ಹೋಗೋಣ ಅಂತ ನಿರ್ಧಾರ ತೊಗೊತೀರಾ ಅಂತಂದರೆ ಆಗಿರೋಂಥ ಅನುಭವದಿಂದ
ನಾವು ಅದಕ್ಕೇನು ಮಾಡೋಕ್ಕೆ ಹೋಗಲ್ಲ, ಸ್ಪಂದಿಸೋದಕ್ಕೆ ಹೋಗಲ್ಲ. ನಾವು ಎಷ್ಟು ಮಾತ್ರಕ್ಕೆ ಅದ್ರ ಹಿಜ್ಜೋಡವಾಗಿ ನಡಿಬೇಕೋ ಅಷ್ಟಿಗೆ ಮಾತ್ರನೇ ಹಿಜ್ಜೋಡವಾಗಿ ನಡೀತೀರಿ ಹೊರತು ಅಧಿಕವಾಗಿ ಅವ್ರ ಜೊತೆಗೆ ನಡೀಲಿಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ನಮಗೆ ಕೆಲವೊಂದು ವಾಕ್ಯಗಳ ಮುಖಾಂತರ ಏನಾಗಿದೆ, ನಮಗೆ ಅನುಭವಗಳಾಗಿದೆ ಅಲ್ದರ. ಸೊ ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತದೋ ಅದನ್ನ ಬಿಟ್ಟು ನೀನು ಆದಷ್ಟು ದೂರ ಹೋಗುವಂತ ಬೈಬಲ್ ನಮ್ಗೆ ಏನು ಮಾಡೋರೆ, ನಮಗೆ ಸೂಪರಾಗಿ ಎಕ್ಸ್ಪ್ರೆಷನ್ ಕೊಟ್ಟಿರೋದ್ರಿಂದ ಎಷ್ಟೋ ವಾಕ್ಯಗಳಿದೆ ಅದರ. ಏನ್ರಿ, ಕೆಟ್ಟವರ ಆಲೋಚನೆ ನಡೆಯದೆ, ದುಷ್ಟರ ಒಂದು ಆಲೋಚನೆ ನಡೆಯದೆ, ಅವರ ಪಾಪಾತ್ಮನ ಮಾರ್ಗದಲ್ಲಿ ಕೂತ್ಕೊಳ್ಳದೆ ಅಂತ ಎಷ್ಟೋ ವಾಕ್ಯಗಳಿದಲ್ವಾ ಅದರ. ಅವ್ರು ಎಷ್ಟೇ ಒಂದು ಒಳ್ಳೆಯವರಾಗಿರ್ಬೋದು, ಎಷ್ಟೇ ಒಳ್ಳೆ ಜನಗಳಾಗಿರ್ಬೋದು, ಅದರಿಂದ ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ಗೆ ಎಫೆಕ್ಟ್ ಆಗಿತ್ತು ಅಂತಂದರೆ ಅದು ಕೈಯೇ ಇರಲಿ, ಕಾಲೇ ಇರಲಿ, ಕಣ್ಣೇ ಇರಲಿ, ಅದನ್ನು ಕಿತ್ತು ಬಿಸಾಕಂಥ ರೀತಿಲಿ ಒಂದು ಪ್ರಯತ್ನ ನಾವೇ ಮಾಡಬೇಕು, ಮಾಡ್ತೀರಿ ಅದರ. ಇವಾಗ ಇದನ್ನ ನಿರ್ಧಾರ ನಾವು ಹೆಂಗೆ ತಗೊಂತೀರಿ? ನಮಗೆ ಗೈಡೆನ್ಸ್ ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಎಲ್ಲ ದೇವರ ವಾಕ್ಯ. ಈ ದೇವರ ವಾಕ್ಯ ನಮ್ಗೆ ಹೆಂಗೆ ಗೈಡೆನ್ಸ್ ಕೊಡ್ತು? ಒಂದು, ದೇವರ ವಾಕ್ಯ ಫಸ್ಟ್ ನಮಗೇನ ಅರ್ಥ ಆಗೋದಕ್ಕೆ ಶುರು ಆಯಿತು. ಯಾವಾಗ ದೇವರ ವಾಕ್ಯ ನಮ್ಗೆ ಅರ್ಥ ಆಗೋದಕ್ಕೆ ಶುರು ಆಯಿತೋ ಅದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಏನು ಮಾಡ್ತೀರಿ, ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ಯಾವಾಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಆಗ್ತಿರೋ ಆವಾಗ ನಮಗೆ ಅನುಭವಗಳು ಬರ್ತವೆ. ಅನುಭವದಲ್ಲಿ ನಮ್ಗೇನು ಗೊತ್ತಾಗ್ತದೆ, ಯಾವುದಪ್ಪ ಸರಿ, ಯಾವ್ದು ತಪ್ಪು, ವಾಕ್ಯದ ಮುಖಾಂತರ ತೊಡೋ ನಿರ್ಧಾರ ಹೆಂಗೆ ಸರಿಯಾಗಿತ್ತು, ಹೆಂಗೆ ತಪ್ಪಾಗಿತ್ತು ಅಂತ ನಮ್ಗೇನಾಗ್ತದೆ ಗೊತ್ತಾದ. ಅವಾಗ ನೆಕ್ಸ್ಟ್ ನಮ್ಮ ಜೀವನದಲ್ಲಿ ಅದೇ ಅನುಭವಗಳು ಬರ್ಬೇಕಾದ್ರೆ ನಾವು ತಿದ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಇದೇ ಪ್ರಕಾರ ಅಪೋಸ್ತಲರು ಎಲ್ಲ ಅನೇಕ ಜಾಗದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು, ಲೆಟರ್ಗಳನ್ನೆಲ್ಲ ಕೊಟ್ಟು ಸಭೆಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾಯಿದ್ರು. ನೀವು ವಾಕ್ಯ ಓದಿ ಅಂತೀನಿ ಬರ್ತಾರೆ, ಎಲ್ಲಿ ಅದೆಲ್ಲ ಓದಿ ಅಂತೀನಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ 4 ಮತ್ತು 5. ಬಳಿಕ ಅವರು ಊರುಗಳಲ್ಲಿ ಸಂಚಾರ ಮಾಡುತ್ತಿರುವಾಗ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಸಭೆಯ ಹಿರಿಯರು ನಿರ್ಣಯಿಸಿದ್ದ ವಿಧಿಗಳನ್ನು ಅವರಿಗೆ ಒಪ್ಪಿಸಿ, ಇವುಗಳನ್ನು ನೀವು ಅನುಸರಿಸಿ ನಡೆಯಬೇಕೆಂದು ಬೋಧಿಸಿದರು. ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಏನಾಗಿದೆ, ದೃಢವಾಗ್ತಾ ದಿನೇ ದಿನೇ ಹೆಚ್ಚುತ್ತಾ ಬಂದಿದೆ. ಹಂಗಾರೆ ಯಾವುದೋ ಸ್ಥಳಕ್ಕೆ ಹೋಗ್ಬೇಡ ಅಂತ ದೇವ್ರು ಹೇಳಿರ್ಬೇಕಾರೆ ಏನರ್ಥ ಏನ್ರಿ? ಹಂಗಾರೆ ಆ ಸಭೆ, ಆ ಒಂದು ಸ್ಥಳ ಅಲ್ಲ, ಸಭೆ ಅಂತ ಕೊಟ್ಟಿಲ್ಲ ನಮ್ಗೆಲ್ಲ, ಸ್ಥಳ ಅಂತ ಕೊಟ್ಟಿಲ್ಲ. ಏನಂತಂದ್ರೆ ಫಾರ್ಬಿಡನ್ ಆಫ್ ದ ಹೋಲಿ ಗೋಸ್ಟ್ ಟು ಪ್ರೀಚ್ ದ ವರ್ಡ್ ಇನ್ ಏಷ್ಯಾ ಅಂತ. ಅಂದ್ರೆ ಅದಕ್ಕಿಂತ ಮುಖ್ಯವಾಗಿರೋಂಥ ಕೆಲಸಗಳು ಮಾಡಕ್ಕೆ ಏನಾಗಿದೆ, ಒಂದು ಸ್ಥಳ ಎಲ್ಲೋ ದೇವ್ರು ನೇಮಿಸಿಟ್ಟವ್ರೆ ಅಂತ ಮೀನಿಂಗ್ ರೀ. ಅದ್ರ ಆ ಒಂದು ಗೈಡೆನ್ಸ್ ಅವ್ರಿಗೆ ಕೊಟ್ಟಿರೋದನ್ನ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಕೆಲಸ ಏನು ಮಾಡ್ತಾರೆ ಮಾಡೋಕ್ಕೆ ಅವ್ರು ಹೋಗ್ತಾರೆ. ಸೊ ಇದು ಯಾವ ರೀತಿ ಗೈಡೆನ್ಸ್ ಕೊಟ್ಟರು ಅಂತ ಎಕ್ಸಾಕ್ಟಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವ್ರು ಏನು ಮಾಡೋರು, ಅವ್ರಿಗೆ ಯಾವುದೋ ರೀತಿ ಒಂದು ಪ್ರೇರಣೆ ನಮ್ಗೆ ಏನು ಮಾಡೋರು ಕೊಟ್ಟಾರೆ. ಇವ್ರು ನಮ್ಮ ಒಂದು ಎಕ್ಸ್ಪೀರಿಯನ್ಸಸ್ಸಿಂದ ನಾವೇನು ಮಾಡಿ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀರಿ. ಅದರ ಈ ಥರ ಒಂದು ಪಾಸಿಬಿಲಿಟೀಸಿಂದ, ಈ ಥರ ಒಂದೊಂದು ವಿಚಾರಗಳಿಂದ ದೇವ್ರ ಮಕ್ಳಿಗೆ ಏನು ಮಾಡ್ತಾರೆ, ದೇವ್ರ ಗೈಡೆನ್ಸ್ ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಅದರ ಮುಂದೆ ಆಗೋಂಥ ವಿಚಾರಗಳು, ಮುಂದೆ ಯಾವ ರೀತಿ ನಡ್ಕೊಬೇಕು, ಅದರ ಈ ವಿಚಾರಗಳನ್ನ ದೇವ್ರು ಏನು ಮಾಡ್ತಾರೆ, ನಮಗೆ ಕೆಲವೊಂದು ವಿಚಾರವಾಗಿ ಒಂದು ರೀತಿಯಲ್ಲಿ ನಮ್ಗೆ ಏನು ಮಾಡ್ತಾರೆ, ಕ್ಲೂಗಳನ್ನ ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಅದರ ನಾವು ಯೋಸೆಫಿನ ಚರಿತ್ರೆ ಕೂಡ ನೋಡ್ಬೇಕಾದ್ರೆ ಯೋಸೆಫು ಎಲ್ಲ ಒಳ್ಳೇದೇ ಮಾಡ್ತಾನೆ ಅದರ. ಆದರೆ ಅವ್ರ ಸಹೋದರಗಳು ಎಲ್ಲವನ್ನೂ ಏನು ಮಾಡ್ತಾರೆ, ಅನ್ಯಾಯವಾಗಿ ಮಾಡ್ತಾರೆ. ಅವನ ಜೀವನದಲ್ಲಿ ಬರೋಂಥ ಒಂದೊಂದು ಕ್ಯಾರೆಕ್ಟರ್ ಅವ್ರ ವಿರುದ್ಧವಾಗಿ ಏನು ಮಾಡ್ತಾರೆ, ಅವರು ನಡ್ಕೊತಾರೆ. ಆದರೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತೀವಿ ಅಂದರೆ, ಒಂದೊಂದು ವಿಚಾರದಲ್ಲಿ ಯೋಸೆಫನ ಬಗ್ಗೆ ಹೇಳ್ಬೇಕಾದ್ರೆ ಅವನು ದೇವರಿಗೆ ಭಯಪಟ್ಟು ನಡೆದ, ಆ ಭಯಪಟ್ಟರಿಂದ ಈ ಥರ ಡಿಸಿಷನ್ಸ್ ತೊಗೊಂಡ ಅಂತ ನಾವು ಬೈಬಲ್ ಎಷ್ಟೋ ಸತಿ ವಾಕ್ಯ ಏನು ಮಾಡ್ತೀವಿ, ನಾವು ನೋಡ್ತೀರಿ. ಸೊ ಅಲ್ಲಿಂದ ಏನಾಯಿತು ಯೋಸೆಫನ ಜೀವನದಲ್ಲಿ, ಅದರ ಎಲ್ಲರ ದೃಷ್ಟಿಯಲ್ಲಿ, ಇವನ್ ಅವನ ದೃಷ್ಟಿಯಲ್ಲೂ ಕೂಡ ಎಲ್ಲ ಕೆಟ್ಟದಾಗೋ ಥರನೇ ಆಯಿತು ಹೊರತು ಯಾವುದು ಒಳ್ಳೇದಾಗತ್ತಿರಲಿಲ್ಲ. ಆದರೆ ದೇವ್ರು ಏನು ಮಾಡಿದ್ರು, ಒಂದು ಫೈನಲ್ ಆಗಿ ಏನು ಮಾಡಿದ್ರು, ಒಂದು ದೇವರು ಒಂದು ಗ್ರೇಟ್ ಬ್ಲೆಸ್ಸಿಂಗ್ಸ್ ಅಂತ ಇಟ್ಟಿದ್ರು. ಇವೆಲ್ಲ ಆಗಿರೋದು ಫೇಲಿಯರು ಏನಕ್ಕೆ ಒಳ್ಳೇದಾಯಿತು ಅಂತಂದರೆ ಏನ್ರಿ, ಮುಂದಕ್ಕೆ ಅವ್ನು ಮಾಡ್ಬೇಕಂತ ಕೆಲಸಗಳಿಗೆ ಏನಾಗಿತ್ತು, ಪ್ರಿಪ್ರೇಷನ್ಸ್ ಆಗಿತ್ತು. ಅದರ ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ, ಇಲ್ಲಿ ಕೂಡ ಅಪೊಸ್ತಲರ ಜೀವನದಲ್ಲೂ ಕೂಡ ಏನೋ ಒಂದು ಮುಂದಕ್ಕೆ ಒಂದು ಕೆಲಸ ಏನಾಗಬೇಕಾಗಿತ್ತು, ಅದಾಗಬೇಕಾಗಿತ್ತು. ಅದನ್ನು ತಡೆ ಮಾಡೋದಕ್ಕೆ ದೇವ್ರು ಏನು ಮಾಡೋದು, ಯಾವುದೋ ರೀತಿ ಒಂದು ಎಕ್ಸ್ಪೀರಿಯನ್ಸಸ್ನ ಯೂಸ್ ಮಾಡಿದ್ದಾರೆ, ಯಾವುದೋ ರೀತಿ ಒಂದು ಗೈಡೆನ್ಸ್ ಏನು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಆದರೆ ಎಲ್ಲ ನೆನ್ಸ್ಕೊಳಂತೇಳಿ ಏನೋ ಆಡಿಬಲ್ ವಾಯ್ಸಲ್ಲಿ ಮಾತಾಡಿದ್ರು, ಕನ್ಸಲ್ ಒಂದು ಮಾತಾಡಿದ್ರು, ದರ್ಶನಲ್ಲಿ ಮಾತಾಡ್ಬಿಟ್ರು. ಅದರ ಈ ಎಲ್ಲ ಯಾವುದೂ ಇಲ್ಲ. ಓಕೆನಾ? ಓಕೆ, ಗುಡ್. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಇನ್ಯಾರು ಓದಿಲ್ಲ? ಅಮೃತ ಸಿಸ್ಟರ್ ಓದ್ತೀರಾ?
ಅಮೃತ ಅಷ್ಟೆಲ್ಲ ಏನಿದ್ದೀರಾ? ಓದ್ತೀನಿ ಬ್ರದರ್, ಓದಮ್ಮ. ಓದ್ತೀನಿ ಬ್ರದರ್. ಓಕೆ ಓಕೆ. ಯಾವುದೇ ಸಂದರ್ಭದಲ್ಲಿ ಆಗಲಿ ದೇವರ ಮಾರ್ಗದರ್ಶನವು ಅಪೋಸ್ತಲನಿಗೆ ಕೇವಲ ಮಾನಸಿಕ ಅಭಿಪ್ರಾಯಕ್ಕಿಂತ ಮಿಗಿಲಾದದ್ದು. ಇಂತಹ ಒಂದು ಉದಾಹರಣೆಯು ನಮಗೆ ಒಂದು ಸನ್ನಿವೇಶದಲ್ಲಿ ಕಂಡು ಬರುತ್ತದೆ. ರಾತ್ರಿಯ ವೇಳೆಯಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಅದರಲ್ಲಿ ಮೆಕದೋನ್ಯದಿಂದ ಬಂದಿದ್ದ ಒಬ್ಬ ವ್ಯಕ್ತಿಯು ಕಾಣಿಸಿಕೊಂಡು ಆತನನ್ನು ಮೆಕದೋನ್ಯಕ್ಕೆ ಬಂದು ತಮಗೆ ಸಹಾಯ ಮಾಡುವಂತೆ ಕೋರಿಕೊಂಡನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿ ಕೂಡಲೇ ಮೆಕದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ವಚನ 9 ಎಂದು ಬರೆಯಲ್ಪಟ್ಟಿದೆ. ಈ ವಿವಿಧ ವ್ಯವಹಾರಗಳು ದೇವರು ಆ ದಿನಗಳಲ್ಲಿ ಬೋಧಿಸಿದ ಪದ್ಧತಿಗಳು ಈಗಿನ ದಿನಗಳಲ್ಲಿ ಆತನ ಸೇವಕರುಗಳಿಗೆ ನೀಡುವವುಗಳಿಗಿಂತ ಬಹಳವಾಗಿ ಬೇರೆಯಾಗಿರಲಿಲ್ಲ ಎಂದು ತೋರಿಸುತ್ತದೆ. ಈ ರೀತಿಯಾದ ಎಲ್ಲ ಅಪ್ರತ್ಯಕ್ಷವೂ ಮತ್ತು ಅವ್ಯಕ್ತಿಗತವಾದ ಸೂಚನೆಗಳು ಬಹುಶಃ ಪವಿತ್ರಾತ್ಮನಿಂದ ದೇವರ ಪ್ರಭಾವ ಮತ್ತು ಶಕ್ತಿಯೊಂದಿಗೆ ಸರಿಯಾದ ರೀತಿಯಲ್ಲಿ ಬೋಧಿಸಲಾಗುತ್ತಿತ್ತು. ದೇವದೂತನೊಬ್ಬನು ಪೇತ್ರನಿಗೆ ಸೆರೆಮನೆಯಲ್ಲಿ ಕಾಣಿಸಿಕೊಂಡು ದೇವರ ಸಂದೇಶವನ್ನು ತಿಳಿಸಿದ್ದು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 19ನೇ ವಚನ, 12ನೇ ಅಧ್ಯಾಯ 7ನೇ ವಚನ. ಅಥವಾ ನಮ್ಮ ಕರ್ತನು ಸೌಲನಿಗೆ ದಮಸ್ಕದ ಹಾದಿಯಲ್ಲಿ ಖುದ್ದಾಗಿ ದರ್ಶನ ನೀಡಿದ್ದು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಚನ, 1 ಕೊರಿಂಥ 15ನೇ ಅಧ್ಯಾಯ 8ನೇ ವಚನ. ಇವುಗಳಲ್ಲಿ ಪವಿತ್ರಾತ್ಮನಿಗೆ ಅಥವಾ ದೇವರ ಶಕ್ತಿಗೆ ಸಲ್ಲುವುದಿಲ್ಲ, ಇದು ದೇವದೂತನಿಗೆ ಅಥವಾ ಕರ್ತನಿಗೆ ತಾನೇ ಸಲ್ಲುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಇಲ್ಲಿ ಸೂಪರ್ ಆಗಿ ಕೊಟ್ಟವ್ರೆ ಅಂತೀನಿ. ನೋಡ್ರಿ, ಏನಕ್ಕೆ ಆ ಒಂದು ಏಷ್ಯಾ ಸ್ಥಳಕ್ಕೆ ಹೋಗ್ಬೇಡ ಸುವಾರ್ತೆ ಸಾರಕ್ಕೆ ಅಂತ ಹೇಳ್ಬೇಕಾರೆ, ಹಂಗೆ ಮುಂದಕ್ಕೆ ನಾವು ಓದ್ದಂತಂದ್ರೆ ಏನ್ರಿ, ಓದೋಣ 7, 8 ಮತ್ತು 9 ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 7, 8, 9 ನೋಡ್ರಿ. ಅದರ ಅಪೊಸ್ತಲ ಕೃತ್ಯಗಳು ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ ಮಕೆದೋನ್ಯ ದೇಶದವನೊಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡ ಕೂಡಲೇ ಮಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ನೋಡ್ರ, ನೋಡಿ ಇಲ್ಲಿ ಏನಕ್ಕೆ ಹಂಗಾರೆ ಪ್ರೀವಿಯಸ್ ವರ್ಷಸ್ ಅಲ್ಲಿ ಆ ಸ್ಥಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ದೇವ್ರ ಏನೋ ಒಂದು ಕೆಲಸ ಏನ್ ಮಾಡೋರು ಇಟ್ಟವ್ರೆ ಅದರ. ಸೊ ಅಲ್ಲಿಗೆ ಹೋದ್ರೆ ಇಲ್ಲಿ ಹೋಗಿ ಬರಕ್ಕಾಗಲ್ಲ ಅಂತ. ಸೊ ಇಲ್ಲಿಗೆ ಹೋಗೋದಕ್ಕೆ ಗೈಡೆನ್ಸ್ ಹೆಂಗ್ ಕೊಟ್ರು ದೇವರು? ಹೆಂಗ್ ಕೊಟ್ರು ಗೈಡೆನ್ಸ್? ಮೆಕೆದೋನ್ಯಲ್ಲಿರೋಂಥ ಮನುಷ್ಯ ಹಂಗೇನ್ ಮಾಡ್ತಾರೆ, ದರ್ಶನದಲ್ಲಿ ಅವ್ರಿಗೆ ಕಾಣಿಸ್ಕೊತಾರೆ ಅದರ. ಸರಿ, ಇವಾಗ ಈ ತರ ಎಲ್ಲ ನಡೀತಾರ, ದರ್ಶನಗಳು ಕಾಣಿಸ್ಕೊಂತಾರ ಈ ಕಾಲದಲ್ಲಿ? ಈ ಕಾಲದಲ್ಲಿ ದರ್ಶನಗಳು ಕಾಣಿಸ್ಕೊಂತಾರೆ. ಆ ದರ್ಶನದಲ್ಲಿ ಬಂದು ಯಾರೋ ನಮ್ಗೆ ಹೇಳ್ತಾರ, ಇಲ್ಲಿ ಬನ್ನಿ ದಯವಿಟ್ಟು ಸುವಾರ್ತೆ ಸಾರಿ ಅಂತ ಯಾರು ಹೇಳ್ತಾರ ಈ ಕಾಲದಲ್ಲಿ? ಇಲ್ಲ ಬ್ರದರ್, ಈ ಕಾಲದಲ್ಲಿ ದರ್ಶನಗಳು ಇಲ್ಲ. ಯಾಕಿಲ್ಲ? ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಯಾಕಿಲ್ಲ? ದೇವರ ವಾಕ್ಯ ಇದೆ ಬ್ರದರ್. ಓಕೆ, ಆಮೇಲೆ ಪ್ರವಾದನೆಗಳು ಯೇಸು ಕ್ರಿಸ್ತನ ಮೇಲೆ ಪ್ರವಾದನೆ ಇಲ್ಲಲ್ಲ ಬ್ರದರ್. ಯೇಸು ಕ್ರಿಸ್ತನ್ ಸ್ನಾನಿಕನಾದ ಯೋಹಾನ ತನಕನೇ ಪ್ರವಾದನೆ ಇತ್ತು ಬ್ರದರ್. ಈ ಕಡೆ ಪ್ರವಾದನೆ ಇಲ್ಲ ಬ್ರದರ್. ಸರಿ, ಆಯ್ತು. ಹಾಗಾಗಿ ಹೇಳಲ್ಲ. ಅದನ್ನ ಪ್ರವಾದಿಗಳು ಯಾರು ಇಲ್ಲ. ಬ್ರದರ್ ಆವಾಗ ಬೈಬಲ್ ಇರ್ಲಿಲ್ಲ, ಇವಾಗ ಬೈಬಲ್ ಇದೆಯಲ್ಲ ಬ್ರದರ್. ಓಕೆ, ಪೂರ್ತಿ ಸತ್ಯವೇದ ಮುಗಿತ್ರಿ. 66 ಪುಸ್ತಕ ಕೊಡ್ಬೇಕಾಗಿದ್ ಮುಗಿತಲ್ರಿ. ಸರಿ, ಓಕೆ, ಸರಿ. ಇವಾಗ ಇದೇ ಪ್ರಶ್ನೆ ಇನ್ನೊಂಥರ ಕೇಳ್ತೀನಿ ನೋಡ್ರಿ. ಇವಾಗ ಆ ಕಾಲದಲ್ಲಿ ಅಪೊಸ್ತಲರ ಹತ್ರ ಯಾರೋ ಹೊಸೊಬ್ರು ದೂರದಲ್ಲಿದ್ದಾರೆ ಅದರ, ಅವ್ರೆಲ್ಲಿದ್ದಾರೆ ಮೆಕೆದೋನ್ಯಲ್ಲಿದ್ದಾರೆ, ಇವರು ಬೇರೆ ಪ್ರಾಂತ್ಯಲ್ಲಿದ್ದಾರೆ, ತುಂಬಾ ಡಿಸ್ಟೆನ್ಸ್ ಇದೆ. ಇವಾಗ ಇಮ್ಮಿಡಿಯೇಟ್ ಕಮ್ಯುನಿಕೇಟ್ ಮಾಡಬೇಕು, ದಯವಿಟ್ಟು ನೀವೇನು ಮಾಡಿ ಈ ಸ್ಥಳಕ್ಕೆ ಬನ್ನಿ ನಮಗೆ ಸುವಾರ್ತೆ ಸಾರಿ ಅಂತ ಹೇಳಿ ಕಮ್ಯುನಿಕೇಟ್ ಮಾಡಬೇಕು. ಆ ಕಾಲದಲ್ಲಿ ಈ ಕಮ್ಯುನಿಕೇಶನ್ ಮಾಡೋದಕ್ಕೆ ಏನಿತ್ತು ಏರ್ಪಾಡು? ಅದೇ ಪತ್ರಿಕೆ ಇತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಫೋನು, ಲ್ಯಾಪ್ಟಾಪ್, ಅದು ಇದು ಎಲ್ಲ ಇದೆ. ಮೊಬೈಲ್ ಐತ್ರಿ. ವೆರಿ ಗುಡ್. ಅದರ ಆ ಕಾಲದಲ್ಲಿ ಪತ್ರಗಳಿತ್ತು. ಪತ್ರ ಬರೆದ್ರೆ
ಎಷ್ಟು ಸತಿಗೆ ಎಷ್ಟು ಜಲ್ದಿ ಹೋಗೋದು ಬಾಳ ದಿನಕ್ಕೆ ಹೋಗ್ತೈತ್ರಿ. ಅಲ್ವಾ? ತಿಂಗ್ಳು ಗಂಟ್ಲೆ ಆಗ್ಬೋದು ಬ್ರದರ್. ಮತ್ತೆ ಅವಾಗ ಅಪೋಸ್ಟ್ಲ ಪೌಲು ಯಾವ್ದೋ ಸ್ಥಳದಲ್ಲಿ ಏನ್ ಮಾಡ್ತವ್ರೆ, ಸುವಾರ್ತೆನ ಸಾರ್ತವ್ರೆ. ಅದರ ಮನೆ ಎಲ್ಲ ಮಠ ಎಲ್ಲ ಎಂಥದಿಲ್ಲ, ಪರ್ಮನೆಂಟ್ ಅಡ್ರೆಸ್ ಇಲ್ಲ ಎಂಥದಿಲ್ಲ. ಇವ್ರೊಂದು ಪತ್ರ ಕಳಿಸಿ, ಆ ಪತ್ರ ಬಂದು ಕರೆಕ್ಟಾಗಿ ಅಪೋಸ್ಟ್ಲ ಪೌಲಿಗೆ ಮುಟ್ಟಿ ಕರೆಕ್ಟಾಗಿ ಅಯ್ಯೋ ದೇವ್ರು ನಮ್ಗೆ ಹೇಳ್ತಾರೆ ಪಾಪ ಅಂತ ಅಲ್ಲಿ ಹೋಗಿ ನಿರ್ಧಾರ ತೊಗೊಳೋದಕ್ಕೆ ಏನಾಗಿರ್ತದೆ, ಇಟ್ ವಿಲ್ ಬಿ ಟೂ ಲೇಟ್. ಅದಕ್ಕೆ ದೇವ್ರ ಗೈಡೆನ್ಸ್ ಹಿಂಗಿತ್ತು ನೋಡ್ರಿ ಅಂತೀನಿ. ದೇವ್ರು ಯಾವ ರೀತಿ ಅವ್ರಿಗೆ ಪ್ರೇರಣೆ ಮಾಡೋದ್ರೆ ಏನ್ರಿ, ಫಿಲಿಪ್ಪಿಗೆ ಹೆಂಗೆ ಹೇಳಿದ್ರು, ಅವ್ನು ಕಂಚುಕಿ ಹತ್ರ ಹೋಗು, ಅವನೇನು ಮಾಡ್ತಾವನೆ ಬೈಬಲ್ ಓದ್ತಾನೋ, ಅವ್ನಿಗೇನು ಮಾಡು, ವಿಟ್ನೆಸ್ ಮಾಡು ಅಲ್ವರ. ಸೊ ಅದೇ ರೀತಿ ಏನು ಮಾಡ್ತಾರೆ, ಅನನ್ಯ ಸಫೀಸರ್ ಬರ್ತಾವ್ರು ನೋಡು ಸುಳ್ಳು ಹೇಳ್ತಾವ್ರೆ ಅಂತ ದೇವ್ರು ಏನು ಮಾಡಿದ್ರು, ಅವ್ರಿಗೊಂದು ಗೈಡ್ ಮಾಡಿದ್ರು. ಇಲ್ಲಿ ಅದೇ ರೀತಿ ನೋಡ್ಬೇಕಾರೆ ಮೆಕ್ಕೋದ್ರಿನ್ಗೆ ಹೋಗೋದಕ್ಕೆ ದೇವ್ರು ಕೊಟ್ಟಂತ ಆ ಕಮ್ಯುನಿಕೇಶನ್ ಒಂದು ದರ್ಶನ. ಕೊರ್ನೆಲಿಯಸ್ ಮನೆಗೆ ಹೋಗ್ಬೇಕು, ಪೇತ್ರನಿಗೆ ದರ್ಶನ ಬರಲಿಲ್ವಾ, ಏನ ಜೋಳಿಗೆ ಮೇಲೆ ಏನು ಬಂತೆ, ಅಶುದ್ಧವಾಗಿರೋ ಪ್ರಾಣಿಗಳನ್ನ ತಿನ್ನು ಅಂತಂದ್ಬಿಟ್ಟು. ಸೊ ಆ ಕಾಲದಲ್ಲಿ ಈ ಥರ ಗೈಡೆನ್ಸ್ಗಳೇನಾಗಿತ್ತು ಇತ್ತು. ಈ ಕಾಲದಲ್ಲಿ ಏನಪ್ಪ ಐತೆ ಅಂತಂದರೆ ಅದಕ್ಕಿಂತ ಸೂಪರ್ ಆಗಿರೋ ಟೆಕ್ನಾಲಜಿ ದೇವ್ರನ್ನ ಕೊಟ್ಟವ್ರೆ. ಅದರ ಏನು ಕೊಟ್ಟವ್ರೆ, ವಾಟ್ಸಪ್ ಕೊಟ್ಟವ್ರೆ, ಫೇಸ್ಬುಕ್ ಕೊಟ್ಟವ್ರೆ, ಯೂಟ್ಯೂಬ್ ಕೊಟ್ಟವ್ರೆ. ಅದೆಲ್ಲ ದರ್ಶನಗಳೇ. ನಮ್ಮನ್ನು ಮುಖಾಮುಖವಾಗಿ ಮಾಡಿದವರು ಅವ್ರು ನೋಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು. ಎಷ್ಟು ಸೆಕೆಂಡು ಫೋನ್ ಕನೆಕ್ಟ್ ಆಗೋದಕ್ಕೆ, ಕನೆಕ್ಟ್ ಆಗಿದ್ದು ಒಂದು ಸೆಕೆಂಡಲ್ಲಿ, ಒಂದು ಸೆಕೆಂಡ್ಗಿಂತ ಮುಂಚೆನೆ ನಾವು ಮಾತಾಡೋದು ಏನಾಗ್ತದೆ, ಹಂಗೆ ಲೈವ್ ಇಂಟ್ರಾಕ್ಷನ್ ನಡೀತದೆ ಅಲ್ರ. ಇದು ಏನ್ರಿ ದೇವರು ಮಾಡಿದಂಥ ಏರ್ಪಾಡು. ಈ ಕಾಲದಲ್ಲಿ ಈ ಥರ ಏರ್ಪಾಡುಗಳಿರೋದ್ರಿಂದ ಹಳೆ ಕಾಲದಲ್ಲಿದ್ದ ಟೆಕ್ನಾಲಜಿಗಳನ್ನ ದೇವ್ರೇನು ಮಾಡ್ತಾರೆ ಈ ಕಾಲದಲ್ಲಿ ಉಪಯೋಗಿಸ್ತಾ ಇಲ್ಲ, ಅವಶ್ಯಕತೆ ಇಲ್ಲ, ಬಳಸೋಂಥ ಅವಶ್ಯಕತೆ ಇಲ್ಲ ಅಲ್ಲರ. ಈ ಕಾಲದಲ್ಲಿ ಏನಿದೆ, ಇವಾಗ ಇಮ್ಮಿಡಿಯೇಟಾಗಪ್ಪ ಏನ್ರಿ ಅರ್ಜೆಂಟಾಗಿ ನಾನು ಇವತ್ತು ನೇಪಾಲ್ಗೆ ಹೊರಡ್ಬೇಕು ಅಂತಂದರೆ ನಾನು ಹೆಂಗೆ ಹೋಗ್ಬೇಕು, ನೇಪಾಲ್ಗೆ ಹೆಂಗೆ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು ಬ್ರದರ್. ಫ್ಲೈಟಲ್ಲಿ ಹೋಗ್ಬೋದು brother. ಫ್ಲೈಟಲ್ಲಿ ಹೋಗ್ಬೋದು. ವೆರಿ ಗುಡ್. ನೋಡಿ ನಾನು ಮಾತಾಡೋದು ನಿಮ್ಮ ಹತ್ರಕ್ಕೆ ಆ ಧ್ವನಿ ಕೇಳಿಸ್ಬೇಕು ಅಂದ್ರೆ 2 ನಿಮಿಷ ಬೇಕು ಅದರ. ಸರಿ, ಇಲ್ರಿ ಮ್ಯೂಟ್ ಹಾಕಿರ್ತೇವಿ ನಾವು. ಅದು ತೆಗೆದು ಉತ್ತರ ಕೊಡಕ್ಕೆ ಟೈಮ್ ಆಗ್ತದೆ. ಸರಿ, ಸಂತೋಷ ಆಗಲಿ. ಹ್ಮ್. ಕರೆಕ್ಟಾಗಿ ಹೇಳಿದ್ರೆ ಪ್ಲೇನಲ್ಲಿ ಹೋಗ್ಬೇಕು ಅದರ. ಪ್ಲೇನಲ್ಲಿ ಹೋದ್ರೆ ಎಷ್ಟು ದಿನದಲ್ಲಿ ಹೋಗ್ಬೋದು, ಬೆಳಿಗ್ಗೆ ಒಳಗಡೆ ನಾವು ಇರ್ಬೋದು ಅದರ. ಸರಿ, ಮಧ್ಯಾಹ್ನ. ಇವಾಗ ಬೆಳಿಗ್ಗೆ ಒಳಗಡೆ ಇರ್ಬೋದು ಅದರ. ಸರಿ, ಇವಾಗ ಯೋಚನೆ ಮಾಡ್ರಿ, ಆ ಕಾಲದಲ್ಲಿ ಅಪೋಸ್ಟಲ್ಸ್ ಕಾಲದಲ್ಲಿ ಫ್ಲೈಟ್ ಇಲ್ಲಪ್ಪ, ಸಡನ್ ಆಗಿ ಒಂದು ಜಾಗಕ್ಕೆ ಹೋಗ್ಬೇಕು. ದೇವ್ರು ಹೆಂಗ್ ಕರ್ಕೊಂಡು ಹೋಗ್ತಾ ಇದ್ರು, ದೇವ್ರ ತನ್ನ ಪವಿತ್ರ ಆತ್ಮ ಏನ್ ಮಾಡ್ತಾ ಇದ್ದಂತೆ, ಫಿಲಿಪಿನ ಕರ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡ್ತಾ ಇದ್ರು, ಬಿಡ್ತಾ ಇದ್ರು. ಅರ್ಥ ಆಯ್ತಾ? ಇದು ಆ ಕಾಲದಲ್ಲಿ ಏನಾಗಿತ್ತೀವಲ್ಲ ನಡೀತಾ ಇತ್ತು. ಇವಾಗೆಲ್ಲ ವಿಚಾರಗಳು ಏನಾಗಿತ್ತು ಅದರ. ಈ ಕಾಲದಲ್ಲಿ ಅವರ ವಿಚಾರಗಳು ನಡಿಬೇಕಾ, ಈ ಕಾಲದಲ್ಲಿ ವಿಚಾರಗಳು ನಡೀತದ ಮಾಡ್ತಾರ ಅಂತಂದ್ರೆ ಈ ಕಾಲದಲ್ಲಿ ಆ ಥರ ವಿಚಾರಗಳು ಮಾಡಲ್ಲ ರೀ ಅದರ. ಅದಕ್ಕಿಂತ ಸೂಪರ್ ಆಗಿ ದೇವ್ರು ಎಷ್ಟೋ ಸಾಧನೆಗಳನ್ನ ನಮಗಾಗಿ ಇಟ್ಟವ್ರೆ. ನಾವೇನು ಮಾಡಬೇಕು ಅಂದರೆ ಆ ಸಾಧನೆಗಳನ್ನೇ ಮಾಡಕ್ಕೆ ನಾವು ಇವಾಗ ಬಳಸ್ಕೊಬೇಕಷ್ಟೆ. ಇಲ್ಲ ದೇವ್ರೆ ನನಗೆ ಬೇಡ, ನಾನು ಹಂಗೆ ಆ ಕಾಲದಲ್ಲಿ ಇಡ್ತೀನಿ ಅಂತಂದರೆ ಆಯ್ತಪ್ಪ ಇರಪ್ಪ ಕಂದ. ಅವಾಗ ಏನು ಮಾಡಬೇಕು ಅಂತಂದರೆ ನಾವು ಕನಸನ್ನ ಎದುರು ನೋಡಬೇಕು, ದರ್ಶನ ಎದುರು ನೋಡಬೇಕು ಅಲ್ರ. ಈ ಥರ ದೇವ್ರ ಪವಿತ್ರಾತ್ಮನಲ್ಲಿ ಎತ್ಕೊಂಡು ಹೋಗೋದನ್ನ ಎದುರು ನೋಡಬೇಕು. ಅದೇ ರೀತಿ ದಯವಿಟ್ಟು ಈ ಕಾಲದಲ್ಲಿ ದೇವ್ರ ಆಶೀರ್ವಾದಕ್ಕೆ ಕೊಟ್ಟಿರೋಂಥ ಯಾವುದೇ ವಸ್ತುಗಳನ್ನ ಪ್ರಯೋಗ ಮಾಡಬಾರ್ದು. ಇರೋಕ್ಕಾಯ್ತದ ಹೇಳ್ರಿ? ಗಾಡಿನೇ ಮುಟ್ಬೇಡಪ್ಪ, ಬಸ್ಸು ಓಡ್ಬೇಡಪ್ಪ, ನೀನು ಎತ್ತಿನ ಗಾಡಿಯಲ್ಲೇ ತಿರ್ಗಾಡಪ್ಪ, ನೀನು ಬೋಟಲ್ಲೇ ಹೋಗಪ್ಪ ಅಂದ್ರೆ ಆಯ್ತದ? ಸಾಧ್ಯ ಆಯ್ತದ? ಇವಾಗ ಯೋಚನೆ ಮಾಡ್ರಿ, ಪ್ರಾಕ್ಟಿಕಲಾಗಿ ಆಯ್ತದ? ಆಗ್ತದ? ಆಗಲ್ಲ ಆಗಲ್ಲ. ಅದಕ್ಕೆ ದೇವ್ರ ಏನ್ ಮಾಡೋರೆ, ಜ್ಞಾನವನ್ನು ಹೆಚ್ಚಿಸಿರೋದು ಯಾರು? ಆತನೇ. ಮಿಕಾಯಲ್ ನಿಂತ್ಕೊಬೇಕಾದ್ರೆ ಜ್ಞಾನ ಎಸ್ತದೆ, ಮನುಷ್ಯರು ಅತ್ತಿತ್ತ ತಿರ್ಗಾಡ್ತಾರೆ. ತಿರ್ಗಾಡಕ್ಕೆ ಅಂದ್ಬಿಟ್ಟು ರೋಡ್ ಮಾಡವ್ರೆ, ಒಳ್ಳೆ ಗಾಡಿಗಳನ್ನ ಕೊಟ್ಟವ್ರೆ. ಕಂದ ನೀನು ಅಲ್ಲಿಂದ ಅಲ್ಲಿ ನಾನು ಎತ್ಕೊಂಡು ಹೋಗೋ ಬದಲು ನೀನು ಆರಾಮಾಗಿ ಗಾಡಿಯಲ್ಲೇ ಬಾ ಅಂತ ದೇವ್ರು ಏನ್ ಮಾಡ್ತಾರೆ, ಫಿಕ್ಸ್ ಮಾಡಿಟ್ಟಿರ್ಬೇಕಾರೆ ಇನ್ನೇನಕ್ಕಪ್ಪ ಟೆನ್ಷನ್ನು ಅದರ. ಅಯ್ಯೋ ನಿನ್ನ ಕನ್ಸಲ್ಲಿ ಬಂದು ನಾನು ಏನು ಹೇಳಿದ್ರೆ ನೀನು ತಲೆ ಕೆಡ್ಸ್ಕೊಂತೀಯ, ನೀನು ಡೌಟು ಪಡ್ತೀಯಾ, ನೀನು ನಂಬ್ತೀಯೋ ಇಲ್ಲೋ, ಅದೇ ಬದಲು ಯಾಕೆ ಅವನೇ ನಿಮ್ಗೆ ಫೋನ್ ಮಾಡ್ತಾನೆ ತಗೊಳಪ್ಪ. ಫೋನ್ ಮಾಡಿ, ಬ್ರದರ್ ನಿಮ್ಮದು ಈ ಥರ ನೋಡಿದೆ, ನಿಮ್ಮದು ಕ್ಲಾಸ್ಗಳು ದಯವಿಟ್ಟು ನೀವೇನು ಮಾಡಿ ನಮ್ಮ ಊರಿಗೆ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡಬೇಕು, ಇನ್ನೂ ವಾಕ್ಯ ಕೇಳಬೇಕು ಅನ್ನೋವಾಗ ಹೆಂಗಿರ್ತಾರೆ ಕಮ್ಯುನಿಕೇಷನು? ಹಂಗೆ ಫೇಸ್ ಟು ಫೇಸ್ ಅದರ ಫಾಸ್ಟ್ ಕಮ್ಯುನಿಕೇಷನ್. ಇದು ಯಾರ ಗೈಡೆನ್ಸು ಅಂದರೆ ಇದು ಪವಿತ್ರಾತ್ಮನ ಒಂದು ಗೈಡೆನ್ಸ್. ಈ ರೀತಿ ಪವಿತ್ರಾತ್ಮ ಏನು ಮಾಡ್ತಾರೆ ಅಂತಂದರೆ ಏನ್ರಿ, ವ್ಯಕ್ತಿಗತವಾಗಲ್ಲ, ಅನೇಕ ಒಂದು ಸಾಧನೆ ಮುಖಾಂತರ ಏನು ಮಾಡ್ತಾರೆ ದೇವ್ರ ಮಕ್ಕಳನ್ನ ಸತ್ಯಕ್ಕೆ ಕರೆ ನೋಡ್ತೀವಿ. ಇವಾಗ ಇದಕ್ಕೂ ಪ್ಯಾರಾಗ್ರಾಫ್ ಲಾಸ್ಟಲ್ಲಿ ಹೇಳ್ತಾ ನೋಡಿದ್ದೀನಿ, ಇದಕ್ಕೂ
ಏನ್ರಿ ದೇವರು ದೇವದೂತಗಳ ಸಂಗಡ ಮಾತಾಡ್ತಾ ಇರೋದಕ್ಕೂ ವ್ಯತ್ಯಾಸ ಏನಾಗಿದೆ ಇದೆ ತಿಳ್ಕೊಬೇಕು. ಅದರ ಏನಪ್ಪ ದೇವರು ಬಂದ್ಬಿಟ್ಟು ದೇವತೆಗಳ ಮುಖಾಂತರ ಹೆಂಗೆ ಮಾತಾಡಿದ್ರು, ದೇವತರು ಬರ್ತಾ ಇದ್ರು, ಮಾಂಸದಲ್ಲಿ ಹಂಗೇ ಚೇಂಜ್ ಆಗೋದು ನೋಡಿದ್ದೀನಿ. ಚೇಂಜ್ ಆಗಿ ಮನುಷ್ಯನ ರೂಪದಲ್ಲಿ ಬಂದು ಮಾಡೋದು ಕಮ್ಯುನಿಕೇಶನ್, ಅದು ಕೊಟ್ಟೋಗೋರು. ಅದು ಒಂದು ಡಿಫ್ರೆಂಟ್ ಟೈಮಲ್ಲಿ ಇತ್ತು. ಅದರ ಇವಾಗ ಅಪೊಸ್ತಲ ಪೌಲ್ಗೆ ಯಾಕೆ ದರ್ಶನದಲ್ಲಿ ಮಾತಾಡ್ಬೇಕು ದೇವರು? ಅಯ್ಯೋ ಒಂದು ದೇವತನ ಕಳಿಸ್ಬಿಡಪ್ಪ ಸುಮ್ಮನೆ ಹೋಗ್ಬಿಟ್ಟು ದಾನಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೆ ಟಕ್ ಅಂತ ಹಿಂಗೆ ಗಬ್ರಿಯಲ್ ಬಂದ್ರ ಹಂಗೆ ಅಪೊಸ್ತಲ ಪೌಲ್ ಹಿಂಗೆ ಕೆಲಸ ಮಾಡ್ತಾರೆ, ಗಬ್ರಿಯಲ್ ಬಂದ್ಬಿಟ್ಟೆ ಅಪೊಸ್ತಲ ಪೌಲ್ ವೇಟ್ ಮಾಡಪ್ಪ, ನಾನು ಗಬ್ರಿಯಲ್ ಕಣಪ್ಪ, ಪರಲೋಕದಲ್ಲಿ ನೀನು ಓಡ್ ಬಂದಿನಿ ಟಕ ಟಕ್ ಅಂತ, ನೀನು ಹಿಂಗೆ ಹೋಗ್ಬೇಡ, ನೀನು ದಯವಿಟ್ಟು ಈ ದಾರಿಲಿ ಹೋಗು ಅಂತಂದ್ಬಿಟ್ಟು ಮಾಡಿದ್ರ ದೇವರು ಅಂದರೆ ಇಲ್ಲ. ಯಾಕೆ ಮಾಡಲಿಲ್ಲ? Hebrews 1:1 ಹೋದ್ರಿ ಯಾರು? ಇಬ್ರಿಯರು 1:1. ಪುರಾತನ ಕಾಲಗಳಲ್ಲಿ ಹಾ ಕಾಲದಲ್ಲಿ ನಾವು ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ನೋಡ್ರಾ ಏನ್ ನೋಡ್ತೀರಿ ಅಂತಂದ್ರೆ, ವಿಧ ವಿಧವಾಗಿಯೂ ಭಾಗವಾಗಿಯೂ ವೆರೈಟಿಯಾಗಿ ದೇವ್ರು ಮಾತಾಡೋರಂತೆ. ಅದೇನೋ ಒಂದ್ಸತಿ ದೇವತನ ಕಳ್ಸ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಏನ್ರಿ ಯಹೂದ್ಯರ ಕಾಲದಲ್ಲಿ ದೇವತನ ಕಳ್ಸ್ಕೊಡ್ತಾ ಇದ್ರು. ಸುವಾರ್ತೆಗಳು ಕೂಡ ದೇವತನೇ ಕಳ್ಸ್ಕೊಡ್ತಾರೆ ಅಂತೇನಿಲ್ಲ. ಒಂದು ಕಾಲದಲ್ಲಿ ಇತ್ತು, ಒಂದು ಮೀನ್ಸ್ ಆಫ್ ಕಮ್ಯುನಿಕೇಶನ್ ಇತ್ತು ರೀ. ಈಡೇನ್ ತೋಟದಲ್ಲಿ ಜೀಸಸ್ ಕ್ರೈಸ್ಟೇ ಬಂದು ಮಾತಾಡೋರು ಅದರ. ಆಮೇಲೆ ಅಬ್ರಾಮ್ ಹತ್ರ ದೇವತನ ಕಳ್ಸ್ಕೊಟ್ರು, ಮೋಸೆ ಹತ್ರ ದೇವತನ ಕಳ್ಸ್ಕೊಟ್ರು. ಯೇಸು ಕ್ರಿಸ್ತನ ಕಾಲದಲ್ಲಿ ದೇವತೆ ಬಂದ್ರು ಪರಲೋಕದಲ್ಲಿ ಬೇಕಂತ. ಅಪೊಸ್ತಲರ ಹತ್ರ ಬಂದ್ಬಿಟ್ಟು ದೇವತರು ಬಂದು ಮಾತಾಡಿದ್ರ? ಇಲ್ವಲ್ಲ. ಹೆಂಗೆ? ಕನಸು, ದರ್ಶನ, ಸಹೋದರ ಮುಖಾಂತರ ಗೈಡೆನ್ಸು. ಇನ್ನು ಬರ್ತಾ ಏನಾಗ್ತದೆ ಇವಾಗ, ದ ಮೀನ್ಸ್ ಆಫ್ ಕಮ್ಯುನಿಕೇಶನು ಸ್ವಲ್ಪ ಹಂಗೆ ಕಮ್ಮಿ ಆಗ್ತಾ ಬರ್ತೈತೆ. ನೋಡಿದ್ರ ಫಸ್ಟು ಯೇಸು ಕ್ರಿಸ್ತು ಏಂಜಲ್ಸ್ ಹಂಗೆ ಏನಾಯ್ತು, ಹಂಗೆ ಡಿಮ್ನಿಷ್ ಆಗ್ತಾ ಬರ್ತೈತೆ, ಕಮ್ಮಿ ಆಗ್ತಾ ಬರ್ತೈತೆ. ಕೊನೆಯಲ್ಲಿ ಏನು ಮಾಡೋರು ಅಂದರೆ ತನ್ನ ಮಗನ ಮುಖಾಂತರ ಮಾತಾಡೋರು. ಅಪೊಸ್ತಲರು ಲಾಸ್ಟ್ ಗೈಡೆನ್ಸು, ದೇವ್ರ ವಾಕ್ಯ ಎಲ್ಲ ಬರ್ಕೊಬಿಟ್ಟವ್ರೆ. ದೇವ್ರು ಏನೆಲ್ಲ ಮಾತಾಡಬೇಕು ಬೈಬಲ್ ಬರ್ಕೊಬಿಟ್ಟಾರೆ, ಇದನ್ನ ಮಾತಾಡ್ತಾರೆ. ಇವಾಗ ನೆಕ್ಸ್ಟ್ ಕಮ್ಯುನಿಕೇಶನ್ಸ್ ಯಾವುದು ಅಂತಂದರೆ, ಈ ಮಾಡರ್ನ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇದ್ರ ಮುಖಾಂತರ ದೇವ್ರೇನು ಮಾಡ್ತಾರೆ, ನಮಗೆ ಕಮ್ಯುನಿಕೇಶನ್ ಕೊಡ್ತಾರೆ. ಇವೆಲ್ಲ ಏನಂತಂದರೆ ದೇವ್ ಚಿತ್ತನ ದೇವ್ರ ಮಕ್ಕಳು ಯಾವ ರೀತಿ ನೆರವೇರಿಸ್ಬೇಕು ಅಂತ ಕಂಡುಹಿಡ್ಕೊಳಕ್ಕೆ ದೇವ್ರು ಯೂಸ್ ಮಾಡೋಂಥ ಒಂದು ಸಾಧನೆಗಳು. ಓಕೆನಾ? ಸರಿ, ಸಾರಿ ಮೋಹನ್ ಬದರ್, ನಿಮ್ಮ ವಾಯ್ಸ್ ತುಂಬ ಕಟ್ಟಾಗೋಯ್ತು, ಅದಕ್ಕೆ ಇದು ಮಾಡಿದೆ. ಓಕೆ ಸರಿ, ನಾವು ಹೆಂಗೆ ನಿಲ್ಲಿಸ್ಬಿಡೋಣ, ನೆಕ್ಸ್ಟ್ ವೀಕು ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ಯಾರಿಗಾರ ಡೌಟ್ಸ್ ಕ್ವಶನ್ಸ್ ಏನೋ ಇದೆಯಾ? ಏನೋ ಪ್ರಶ್ನೆಗಳು? ಸರಿ, ಓಕೆ, ಗುಡ್, ಸಂತೋಷ. ಹಂಗಾರೆ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇನ್ನು